कृष्णप्रेष्ठाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वती देवे गौरवाणि प्रचारिणे निर्विशेषा शून्यवादी पाश्चात्यादेशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। हरे कृष्णा कृष्ण कृष्ण हरे 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 राम 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 हरे 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 कृष्ण ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ವಿಡಿಯೋ ಕೃಷ್ಣ ಆನ್ ಮಾಡಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಣಾಮಗಳು, ಹರೇ ಧನ್ಯವಾದಗಳು. ಕೃಷ್ಣ ಹರೇ ಶಾಂತಲ ಕೃಷ್ಣ ಮಾತಾಜಿ ನಿಮಗೆ ಧನ್ಯವಾದಗಳು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಪ್ರಣಾಮಗಳು. ವಿಡಿಯೋ ಆನ್ ಮಾಡಿ ಮಾತಾಜಿ ನಿಮ್ದು. ಓಹೋ ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಮರ್ತೋಯ್ತು. ಓಕೆ ಮಾತಾಜಿ. ಓಕೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಮಾತಾಜಿ. ಓಕೆ ಥ್ಯಾಂಕ್ ಯು. ಹರೇ ಕೃಷ್ಣ. ನಾವೀಗ 6ನೇ ಅಧ್ಯಾಯದಲ್ಲಿದ್ದೇವೆ. ಕಳೆದ ವಾರಿ ನಾನೇನೆ 45 ಶ್ಲೋಕದವರೆಗೂ ಮಾಡಿದ್ವಿ ಅಲ್ವಾ? 6ನೇ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗವನ್ನು ಹೇಗೆ ಮಾಡೋದು, ಅದರದ್ದು ಪ್ರಾಸೆಸ್ ಏನು, ಯಾವ್ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆಯೇ ಅದ್ರಿಗೆ ಏನೇನು ಅಡಚಣೆ ಬರುತ್ತೆ, ಮತ್ತು ಆ ಅಷ್ಟಾಂಗ ಯೋಗವನ್ನು ಮಾಡ್ತಾ ಯಾರಾದರೂ ಸ್ವಲ್ಪ ಯೋಗ ಮಾಡಿ ಒಂಚೂರು ಮಾಡಿ ಅಲ್ಲಿಂದ ಆ ದಾರಿಯಿಂದ ಬಿದ್ದು ಹೋದರೆ, ಅಥವಾ ಅಂದರೆ ಅವರು ಸ್ಲಿಪ್ ಔಟ್ ಆದರೆ ಆ ಭಕ್ತಿ ಮಾರ್ಗದಿಂದ ಅವರಿಗೆ ಯಾವ ಥರ ಜನ್ಮ ಪುನಃ ಸಿಕ್ಕತ್ತೆ, ಅದೇ ಥರ ತುಂಬ ದೀರ್ಘಕಾಲ ಯೋಗ ಮಾಡಿ ಅಲ್ಲಿಂದ ಕೆಳಗೆ ಬಿದ್ದರೆ ಅವರಿಗೆ ಯಾವ ಥರ ಜನ್ಮ ಸಿಕ್ಕತ್ತೆ, ಹಾಗೆ ಜನ್ಮ ಸಿಕ್ಕಿದ ಮೇಲೆ ಅವರು ಏನು ಮಾಡ್ತಾರೆ, ಇದನ್ನೆಲ್ಲ ನಾವು 45 ಶ್ಲೋಕಗಳಲ್ಲಿ ನೋಡಿದ್ದೇವೆ. ಈಗ 46ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಯಾವ ಯೋಗಿ ಎಲ್ಲದಕ್ಕಿಂತ ಅತಿ ಶ್ರೇಷ್ಠವಾದಂಥ ಯೋಗಿ ಅಂತ ಇಲ್ಲಿ ಭಗವಂತ ವಿವರಿಸ್ತಾ ಇದ್ದಾರೆ. ಸೊ ಇದನ್ನು ನೋಡೋಣ. ಯಾರು ಓದ್ತೀರಿ ನನ್ನ ಜೊತೆ? ಶಾಂತಲಾ ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಹಾಂ, ನೆಕ್ಸ್ಟ್ ಒನ್ ಓದಿ ಮಾತಾಜಿ. ಸುರುಕ್ ಶಾಂತಲಾ ಅವರು ಓದ್ತಾರೆ, ನಂತರ ಓದಿ ಪ್ರಭಾವತಿ. ತಪಸ್ವಿಭ್ಯೋ ಅಧಿಕೋ ಯೋಗಿ ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಅಪಿ ಮತೋಧಿಕಃ ಜ್ಞಾನಿಭ್ಯೋ ಅಪಿ ಮತೋಧಿಕಃ ಕರ್ಮಭ್ಯಾಶ್ಚ ಅಧಿಕೋ ಯೋಗಿ ಕರ್ಮಿಭ್ಯಾಶ್ಚ ಅಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ತಸ್ಮಾದ್ ಯೋಗಿ ಭವಾರ್ಜುನ. ತಪಸ್ವಿಭ್ಯೋ ಅಧಿಕೋ ಯೋಗಿ ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಅಪಿ ಮತೋಧಿಕಃ ಜ್ಞಾನಿಭ್ಯೋ ಅಪಿ ಮತೋಧಿಕಃ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ತಸ್ಮಾದ್ ಯೋಗಿ ಭವಾರ್ಜುನ. ನಾನೊಮ್ಮೆ ಓದ್ಲ ಮಾತಾಜಿ. ಓದಿ ಮಾತಾಜಿ. ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಅಪಿ ಮತೋಧಿಕಃ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಓದಿಸ್ತೀರಾ? ಮಾತಾಜಿ ಓದಿಸ್ತೀನಿ ಮಾತಾಜಿ. ಪ್ರಭಾವತಿ ಮಾತಾಜಿ ಕೇಳಿದ್ರು. ಓಕೆ, ಓದಿ ಪ್ರಭಾವತಿ. ಶ್ಲೋಕ 46. ತಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಅಪಿ ಮತೋಧಿಕಃ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಹಳಬ್ರ ಇದ್ದಾರೆ ಮಾತಾಜಿ, ಹೊಸಬ್ರು ಯಾರು ಇಲ್ಲ. ಇಲ್ವಾ? ಯಾರಿದ್ರು? ಓಕೆ, ಭಾರತಿ KN. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದ್ತೇನೆ. ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ ಮಾತಾಜಿ. ವಿಮಲಾ ಗೋಪಾಲಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಅರ್ಥ ಕೃಷ್ಣ ಮಾತಾಜಿ. ಅನುವಾದ. ಹರೇ ಕೃಷ್ಣ ಮಾತಾಜಿ. ತಪಸ್ವಿಗಳಿಗಿಂತ ಅಧಿಕ ದೊಡ್ಡವನು ಯೋಗಿಯು ಜ್ಞಾನಿಗಿಂತ ಅಪಿ ಕೂಡ ಮತಃ ತಿಳಿಯಲ್ಪಡುತ್ತಾನೆ. ಅಧಿಕ ದೊಡ್ಡವನು ಕಾಮ್ಯ ಕರ್ಮಗಳಿಗಿಂತ ಸಹ ಅಧಿಕ ದೊಡ್ಡವರು
ಯೋಗಿಯು ತಸ್ಮಾತ್ ಆದ್ದರಿಂದ ಯೋಗಿ ಆಧ್ಯಾತ್ಮಿಕವಾದಿಯು ಭವ ಹಾಗೂ ಅರ್ಜುನನೇ ಅನುವಾದ. ಯೋಗಿಯು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿಗಳ ಕರ್ಮದಲ್ಲಿ ತೊಡಗಿರುವವರಿಗಿಂತಲೂ ಶ್ರೇಷ್ಠನಾದವನು. ಆದುದರಿಂದ ಅರ್ಜುನ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಯೋಗಿಯಾಗು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸ್ಕ್ರಾಲ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಸುಜಾತ ವಿಜಯಾನಂದ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ಲ ಭಾವಾರ್ಥ. ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಗೆ ಪರಮ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವ ವಿಷಯವನ್ನು ಕುರಿತು ಮಾತನಾಡುತ್ತೇವೆ. ಅನುಸರಿಸುವ ವಿಶಿಷ್ಟ ವಿಧಾನಕ್ಕೆ ಅನುಗುಣವಾಗಿ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾರೆ. ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯು ಪ್ರಧಾನವಾಗಿ ಕಾಮ್ಯ ಕರ್ಮಾಚರಣೆಯಾಗಿದ್ದರೆ ಅದನ್ನು ಕರ್ಮಯೋಗವೆಂದು, ಅದು ಪ್ರಧಾನವಾಗಿ ಅನುಭವ ಗಮ್ಯವಾಗಿದ್ದರೆ ಜ್ಞಾನಯೋಗವೆಂದು, ಪ್ರಧಾನವಾಗಿ ಭಗವಂತನೊಡನೆ ಭಕ್ತಿಯ ಬಾಂಧವ್ಯವನ್ನು ಸಾಧಿಸುವುದಾದರೆ ಭಕ್ತಿಯೋಗವೆಂದು ಅದಕ್ಕೆ ಹೆಸರು. ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗಗಳ ಅಂತಿಮ ಪರಿಪೂರ್ಣ ಸ್ವರೂಪ. ಭಗವಂತನು ಇಲ್ಲಿ ಯೋಗದ ಉತ್ಕೃಷ್ಟತೆಯನ್ನು ದೃಢಪಡಿಸಿದ್ದಾನೆ. ಆದರೆ ಅದು ಭಕ್ತಿಯೋಗಕ್ಕಿಂತ ಉತ್ತಮ ಎಂದು ಹೇಳಿಲ್ಲ. ಭಕ್ತಿಯೋಗವು ಪೂರ್ಣ ಆಧ್ಯಾತ್ಮಿಕ ಜ್ಞಾನ. ಆದುದರಿಂದ ಯಾವುದೂ ಅದನ್ನು ಮೀರಿಸಲಾರದು. ಆತ್ಮಜ್ಞಾನವಿಲ್ಲದ ತಪಸ್ಸು ಅಪರಿಪೂರ್ಣ. ಪರಮ ಪ್ರಭುವಿಗೆ ಶರಣಾಗತವಾಗದ ಅನುಭವ ಗಮ್ಯ ಜ್ಞಾನವು ಅಪರಿಪೂರ್ಣ. ಕೃಷ್ಣ ಪ್ರಜ್ಞೆ ಇಲ್ಲದ ಕಾಮ್ಯ ಕರ್ಮದಿಂದಲೂ ಕಾಲಹರಣವಾಗುತ್ತದೆ. ಆದುದರಿಂದ ಇಲ್ಲಿ ಹೇಳಿರುವಂತೆ ಯೋಗಾಭ್ಯಾಸದ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿಯೋಗವೇ. ಇದನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಎಲ್ಲರಿಗಿನ್ನ ಟಾಪ್ ಮೋಸ್ಟ್, ಎಲ್ಲರಿಗಿನ್ನ ಮೇಲಿರತಕ್ಕಂಥ ಯೋಗಿ ಯಾರು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಿಯು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗಿರುವವನಿಗಿಂತಲೂ ಶ್ರೇಷ್ಠನಾದವನು. ಆದುದರಿಂದ ಅರ್ಜುನ ಎಲ್ಲ ಸನ್ನಿವೇಶಗಳಲ್ಲಿಯೂ ಯೋಗಿಯಾಗು. ಇಲ್ಲಿ ಭಗವಂತ ಮೊದಲಿಗೆ ಒಬ್ಬರನ್ನ ಗ್ರೇಟ್ ಯೋಗಿ ಅಂತ ಹೇಳ್ತಾ ಇದ್ದಾರೆ. ಯಾರನ್ನ? ಅದು ಅಷ್ಟಾಂಗ ಯೋಗವನ್ನು ಯಾರು ಮಾಡ್ತಾ ಇದ್ದಾರೋ ಅವರನ್ನ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಶ್ಲೋಕದಲ್ಲಿ ಅವರು ಅಷ್ಟಾಂಗ ಯೋಗಕ್ಕಿಂತ ಮುಖ್ಯವಾದದ್ದು ಭಕ್ತಿ ಯೋಗ, ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಅಷ್ಟಾಂಗ ಯೋಗ ಯಾಕೆ ಶ್ರೇಷ್ಠ ಅಂತ ಇದ್ದಾರೆ? ಅಷ್ಟಾಂಗ ಯೋಗ ತಪಸ್ವಿಗಳಿಗಿಂತ, ಜ್ಞಾನಯೋಗಕ್ಕಿಂತ ಹಾಗೂ ಕಾಮ್ಯ ಕರ್ಮಗಳಿಗಿಂತ ಬೆಟರು, ಉತ್ತಮ. ಆದುದರಿಂದ ಅಷ್ಟಾಂಗ ಯೋಗ ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ಶ್ಲೋಕದಲ್ಲಿ ಅಷ್ಟಾಂಗ ಯೋಗ ಭಕ್ತಿಯೋಗದ ಜೊತೆ ಕಂಪೇರ್ ಮಾಡಿದಾಗ, ಅದರ ಜೊತೆಗೆ ಹೋಲಿಸಿದಾಗ ಭಕ್ತಿಯೋಗನೇ ಶ್ರೇಷ್ಠ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಗೆ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕ ಕಲ್ಪಿಸುವ ವಿಷಯವನ್ನು ಕುರಿತು ಮಾತನಾಡುತ್ತೇವೆ. ಯೋಗ ಅನ್ನತಕ್ಕಂಥ ಪದವು ಯುಜ್ ಅನ್ನುವ ಪದದಿಂದ ಬಂದಿದೆ. ಯುಜ್ ಅಂದರೆ ಏನು? ಪರಮಾತ್ಮನ ಜೊತೆ ಸಂಪರ್ಕವನ್ನು ಕಲ್ಪಿಸೋದು, ಆತ್ಮವನ್ನು ಪರಮಾತ್ಮನ ಜೊತೆ ಜೋಡಿಸುವುದಕ್ಕೆ ಯೋಗ ಅಥವಾ ಯುಜ್ ಅಂತ ಕರಿತೀವಿ. ಹಾಗಾದರೆ ನಾವೆಲ್ಲ ದಿನ ಮಾಡ್ತೀವಲ್ಲ ಯೋಗ, ಬೆಳಗ್ಗೆ ಸಂಜೆ ಎಲ್ಲರೂ ಒಂದೊಂದು 1/2 hour 1 hour ಮಾಡ್ತೀವಿ. ಅದನ್ನೇನಂತ ಕರಿಬೇಕು? ಅದು ಕೇವಲ ವ್ಯಾಯಾಮ, ಅದು ಯೋಗ ಆಗಲ್ಲ. ಫಿಸಿಕಲ್ ಆಸನಗಳನ್ನು ಮಾಡೋದು ಅಂದರೆ ಮನಸ್ಸನ್ನು ಕೊಡದೆ ಭಗವಂತನ ಎಡೆಗೆ ಮಾಡತಕ್ಕಂಥ ಕ್ರಿಯೆಗೆ ಕೇವಲ ಆಸನ. ಅದು ಈಗ ರಾಂಗ್ ಆಗಿ, ತಪ್ಪಾಗಿ ಈಗ ನಾವೆಲ್ಲ ಯೋಗ ಅಂತ ಕರಿತೀವಿ. ಅದರ ನಿಜವಾದ ಅರ್ಥ ಯೋಗದ್ದು ಏನಪ್ಪ ಅಂದರೆ ಆತ್ಮವನ್ನು ಪರಮಾತ್ಮನ ಕಡೆಗೆ ಜೋಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಅನುಸರಿಸುವ ವಿಶಿಷ್ಟ ವಿಧಾನಕ್ಕೆ ಅನುಗುಣವಾಗಿ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾರೆ. ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯು ಪ್ರಧಾನವಾಗಿ ಕಾಮ್ಯ ಕರ್ಮಾಚರಣೆಯಾಗಿದ್ದರೆ ಅದನ್ನು ಕರ್ಮಯೋಗವೆಂದು, ಅದು ಪ್ರಧಾನವಾಗಿ ಅನುಭವ ಗಮ್ಯವಾಗಿದ್ದರೆ ಜ್ಞಾನಯೋಗವೆಂದು, ಪ್ರಧಾನವಾಗಿ ಭಗವಂತನೊಡನೆ ಭಕ್ತಿ ಬಾಂಧವ್ಯವನ್ನು ಸಾಧಿಸುವುದಾದರೆ ಭಕ್ತಿಯೋಗವೆಂದು ಅದಕ್ಕೆ ಹೆಸರು. ಸೊ ಮೊದಲಿಗೆ ಇರತಕ್ಕಂಥದ್ದು
ತಪಸ್ಸು ಅಲ್ವಾ, ತಪಸ್ಸು ಮಾಡತಕ್ಕಂಥದ್ದು ತಪಸ್ವಿ. ಅದರ ಮೇಲೆ ಬರತಕ್ಕಂಥದ್ದು ಕಾಮ್ಯ ಕರ್ಮಾಚರಣೆ. ಯಾರು ಕಾಮ್ಯಕರ್ಮದಲ್ಲಿ ತೊಡಗಿರ್ತಾರೋ ಅದನ್ನು, ಅಂದರೆ ಕರ್ಮಫಲದಲ್ಲಿ ಆಸಕ್ತಿ ಇಟ್ಕೊಂಡು ಕರ್ಮ ಮಾಡ್ತಾ ಇರ್ತಾರೋ ಅದನ್ನು ಕರ್ಮಯೋಗ ಅಂತ ಕರೀತಾರೆ. ನೆಕ್ಸ್ಟು ಭಗವಂತನ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊತಾ ಯಾರು ಅವನನ್ನು ಧ್ಯಾನವನ್ನು ಮಾಡಿ ಭಗವಂತನ ಬಗ್ಗೆ ಮೆಡಿಟೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಅದು ಹೆಚ್ಚಾಗಿ ಇವರು ಈ ಭಗವಂತನ ಈ ಎಫ್ಲಿಜೆನ್ಸ್ ಇರುತ್ತಲ್ಲ, ಭಗವಂತನ ಸ್ವಯಂ ಪ್ರಭೆ, ಅದರ ಮೇಲೆ ಇವರುಗಳು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಅದನ್ನು ಜ್ಞಾನಯೋಗ ಅಂತ ಕರೀತಾರೆ. ಹಾಗೆ ಆ ಜ್ಞಾನಯೋಗದ ನಂತರ ಬರತಕ್ಕಂಥದ್ದು ಧ್ಯಾನ. ಸ್ವಲ್ಪ ಅದಕ್ಕಿಂತ ಮೇಲೆ ಹೋದಾಗ ಅವರು ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಭಗವಂತನ ಜೊತೆ ಭಕ್ತಿ ಬಾಂಧವ್ಯವನ್ನು ಸಾಧಿಸುವಾಗ ಅದು ಬರುತ್ತೆ ಭಕ್ತಿಯೋಗ ಅಂತ ಅದಕ್ಕೆ ಹೆಸರು. ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗಗಳ ಅಂತಿಮ ಪರಿಪೂರ್ಣ ಸ್ವರೂಪ. ಸೊ ಟಾಪ್ ಮೋಸ್ಟ್ ಅಂದರೆ ಭಕ್ತಿಯೋಗ. ಆದರೆ ಈ ಶ್ಲೋಕದಲ್ಲಿ ಭಗವಂತ ಬಂದು ಹೇಳ್ತಾ ಇದ್ದಾರೆ ಇದು ಅಷ್ಟಾಂಗ ಯೋಗ ಅಂತ, ಆಯಿತಾ? ಯಾಕೆಂದರೆ ಅವರು ಅದನ್ನು ಕಂಪೇರ್ ಮಾಡ್ತಾ ಇರೋದು ಕೇವಲ ಜ್ಞಾನಯೋಗ, ಕರ್ಮಯೋಗ ಮತ್ತು ತಪಸ್ವಿ ಜೊತೆ. ಭಗವಂತನು ಇಲ್ಲಿ ಯೋಗದ ಉತ್ಕೃಷ್ಟತೆಯನ್ನು ದೃಢಪಡಿಸಿದ್ದಾರೆ. ಆದರೆ ಅದು ಭಕ್ತಿಯೋಗಕ್ಕಿಂತ ಉತ್ತಮ ಎಂದು ಹೇಳಲಿಲ್ಲ. ಅವರು ಕೇವಲ ಅಷ್ಟಾಂಗ ಯೋಗ ಈ ಮೂರಕ್ಕಿಂತ ಉತ್ತಮ ಅಂದರು, ಅದು ಭಕ್ತಿಯೋಗಕ್ಕಿಂತ ಉತ್ತಮ ಅಂತ ಇಲ್ಲಿ ಹೇಳಲಿಲ್ಲ. ಹಾಗಾಗಿ ಕೆಲವರು ಹೇಳ್ಬೋದು, ಇಲ್ಲ 6ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಭಗವಂತ ಎಲ್ಲಕ್ಕಿಂತ ಉತ್ತಮ ಅಷ್ಟಾಂಗ ಯೋಗ ಅಂತ ಕೆಲವರು ಹೇಳ್ಬೋದು. ಆದರೆ ಅದರ ಉತ್ತರ ಅದಲ್ಲ. ಅವರು ಮುಂದೆ 47ನೇ ಶ್ಲೋಕವನ್ನು ನೋಡಬೇಕು. ಅಲ್ಲಿ ಕ್ಲಿಯರಾಗಿ ಭಗವಂತ ಹೇಳಿದ್ದಾರೆ ಎಲ್ಲಕ್ಕಿಂತ ಬೆಸ್ಟು ಭಕ್ತಿಯೋಗ ಅಂತ. ಭಕ್ತಿಯೋಗವು ಪೂರ್ಣ ಆಧ್ಯಾತ್ಮಿಕ ಜ್ಞಾನ, ಆದುದರಿಂದ ಯಾವುದೂ ಅದನ್ನು ಮೀರಿಸಲಾರದು. ಸೊ ಎಲ್ಲದಕ್ಕಿಂತ ಟಾಪ್ ಮೋಸ್ಟ್ ಅಲ್ಟಿಮೇಟ್ ಅಂತ ಅಂದರೆ ಭಕ್ತಿಯೋಗ. ಅದನ್ನು ಮೀರಿಸುವಂಥದ್ದು ಯಾವುದೂ ಇಲ್ಲ. ಆತ್ಮವಿಲ್ಲದ ತಪಸ್ಸು ಅಪರಿಪೂರ್ಣ. ಪರಮಪ್ರಭುವಿಗೆ ಶರಣಾಗತವಾಗದ ಅನುಭವಗಮ್ಯ ಜ್ಞಾನವು ಅಪರಿಪೂರ್ಣ. ಕೃಷ್ಣ ಪ್ರಜ್ಞೆ ಇಲ್ಲದ ಕಾಮ್ಯ ಕರ್ಮದಿಂದಲೂ ಕಾಲಹರಣವಾಗುತ್ತದೆ. ಆದುದರಿಂದ ಇಲ್ಲಿ ಹೇಳಿರುವಂತೆ ಯೋಗಾಭ್ಯಾಸದ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿಯೋಗವೇ. ಸೊ ಇದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಬರೋದು ಏನು? ತಪಸ್ಸು ಅಲ್ವಾ. ನಾವು 4ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಇದನ್ನು ನೋಡಿದ್ದೇವೆ. ತಪಸ್ಸಿನ ಬಗ್ಗೆ ಈ ಅಧ್ಯಾಯದಲ್ಲಿ ಹೇಳಲಿಲ್ಲ ಭಗವಂತ ಅಲ್ವಾ. ಆದರೆ 4ನೇ ಅಧ್ಯಾಯದ ಅವರು 28ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಒಂದು ನಿಮಿಷ, ನಾನದು ಇದೆಯಾ ನೋಡ್ತೀನಿ. ಕಾಣಿಸ್ತಾ ಇದೆಯಾ ಮಾತಾಜಿ? ಹಾಂ. ಸೊ ಇದರಲ್ಲಿ ಏನು ಹೇಳ್ತಾರೆ? ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ ತಥಾಪರೆ, ಸ್ವಾಧ್ಯಾಯ ಯಜ್ಞ ಯಜ್ಞಶ್ಚ ಯುತಯ ಸಂಶಿತಾವ್ರತಃ ಅಂತ. ಅಂದರೆ ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ಯಜ್ಞ ಮಾಡಿ ಜ್ಞಾನಯೋಗವನ್ನು ಪಡೆಯುತ್ತಾರೆ, ಜ್ಞಾನೋದಯವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸು ಮಾಡುವುದರಿಂದ, ಕೆಲವರು ಯೋಗ ಯಜ್ಞದಿಂದ, ಮತ್ತು ಕೆಲವರು ವೇದಗಳನ್ನು ಅಭ್ಯಾಸ ಮಾಡಿ ಜ್ಞಾನಯಜ್ಞವನ್ನು ಮಾಡುವುದರಿಂದ ಜ್ಞಾನೋದಯವನ್ನು ಪಡೀತಾರೆ. ಸೊ ಫಸ್ಟ್ ಬರೋದು ಈ ತಪಸ್ಸು. ಸೊ ಇದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಕ್ಕಿಂತ ಫಸ್ಟ್ ಲೆವೆಲ್ಲು ಅಂದರೆ ಈ ತಪಸ್ಸಿನ ಆಚರಣೆ. ಆದರೆ ನೆಕ್ಸ್ಟ್ ಬರೋದು ಕಾಮ್ಯಕರ್ಮಗಳಲ್ಲಿ. ಯಾರು ಕಾಮ್ಯಕರ್ಮಗಳಲ್ಲಿ ನಿರತರಾಗಿ ಇರ್ತಾರೋ, ಅಂದರೆ ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದು, ಒಂದು ಸ್ಕೂಲ್ ಕಟ್ಟಿಸೋದು, ಆಸ್ಪತ್ರೆ ಕಟ್ಟಿಸೋದು, ಈ ಥರ ಎಲ್ಲ ಕಾಮ್ಯಕರ್ಮಗಳಲ್ಲಿ ನಿರತರಾಗಿ ಇರ್ತಾರೆ. ಅಂಥವರಿಗೆ ಫಲಪ್ರದ ಕಾರ್ಯಗಳು, ಏನೋ ಒಂದು ಆಸೆ ಇರುತ್ತೆ ಅವರಿಗೆ, ಹಾಗೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಅವರಿಗೆ ಭಕ್ತಿ ಬರೋದಿಲ್ಲ, ಆದರೆ ಅವರಿಗೆ ಅಟ್ಲೀಸ್ಟ್ ಒಂದು ಸ್ವರ್ಗಲೋಕ ಅದಾದರೂ ಸಿಕ್ಕಬಹುದು. ನೆಕ್ಸ್ಟ್ ಬರತಕ್ಕಂಥದ್ದು ಜ್ಞಾನ. ಅದಕ್ಕೆ ಇಲ್ಲಿ ಹೇಳ್ತಾರೆ ಆತ್ಮಜ್ಞಾನವಿಲ್ಲದ ತಪಸ್ಸು ಪರಿಪೂರ್ಣ. ಫಸ್ಟು ತಪಸ್ಸು, ಆ ತಪಸ್ಸು ಮಾಡುವಾಗ ಅವರಿಗೆ ಆತ್ಮಜ್ಞಾನ ಏನೂ ಇರೋದಿಲ್ಲ, ಕೇವಲ ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟು ಬರೋದು ಆ ಕಾಮ್ಯಕರ್ಮದ್ದು.
ಅದಾದಮೇಲೆ ಬರುವಂತಕ್ಕದ್ದು ಜ್ಞಾನಯೋಗ. ಇಲ್ಲಿ ಅವ್ರು ಏನು ಮಾಡ್ತಾರೆ, ಬ್ರಹ್ಮನ್ ರಿಯಲೈಸೇಷನ್ ಅಥವಾ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡಿತಾರೆ. ಯಾಕೆಂದರೆ ಅವರು ಆ ಭಗವಂತನಿಂದ ಬಂದಂಥ ಆ ಪ್ರಭೆಯ ಮೇಲೆ ಅವರು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಬ್ರಹ್ಮನ್ ಸಾಕ್ಷಾತ್ಕಾರ ಉಂಟಾಗತ್ತೆ. ಈ ಬ್ರಹ್ಮನ್ ಸಾಕ್ಷಾತ್ಕಾರ ಉಂಟಾದಾಗ ಅದು ನೆಕ್ಸ್ಟು ಅವರಿಗೆ ಬರೋದು ಧ್ಯಾನ ಮಾಡಲಿಕ್ಕೆ ಬುದ್ಧಿ ಬರುತ್ತೆ. ಧ್ಯಾನವನ್ನು ಮಾಡ್ತಾ ಇದ್ದಾಗ ಅವರಿಗೆ ನೆಕ್ಸ್ಟ್ ಸಿಕ್ಕೋದು, ಆಗ ಅವರಿಗೆ ಬರುತ್ತೆ, ಈಗ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರಿಗೆ ಪರಮಾತ್ಮ ಸಾಕ್ಷಾತ್ಕಾರ ಉಂಟಾಗತ್ತೆ. ಆದರೆ ಲಾಸ್ಟ್ ಎಲ್ಲದಕ್ಕಿಂತ ಕಡೆಗೆ ಬರತಕ್ಕಂಥದ್ದು ಭಕ್ತಿಯೋಗ. ಕೃಷ್ಣ ಪ್ರಜ್ಞೆ ಇಲ್ಲದ ಕಾಮ್ಯ ಕರ್ಮದಿಂದಲೂ ಕಾಲಹರಣವಾಗುತ್ತದೆ. ಆದುದರಿಂದ ಇಲ್ಲಿ ಹೇಳಿರುವಂತೆ ಯೋಗಾಭ್ಯಾಸದ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿಯೋಗ. ಹಾಗಾಗಿ ಈ ಲಾಸ್ಟ್ ಬರತಕ್ಕಂಥದ್ದು ಈ ಭಕ್ತಿಯೋಗ, ಎಲ್ಲದಕ್ಕಿಂತ ಕಡೆ. ಇದು ಧ್ಯಾನದಲ್ಲಿ ಮುಳುಗಿದಾಗ ಆಮೇಲೆ ಅವರಿಗೆ ರಿಯಲೈಸ್ ಆಗುತ್ತೆ ಈ ಭಕ್ತಿ ಅಂತ ಬರುತ್ತೆ. ಹಾಗಾಗಿ ಇದನ್ನು ಇನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಸೊ ಮುಂದಿನ ಶ್ಲೋಕವನ್ನು ನೋಡೋಣ. ಯಾರು ಓದ್ತೀರಾ? ನಾನು ಓದ್ತೇನೆ ಮಾತಾಜಿ, ನಿಮ್ಮೊಟ್ಟಿಗೆ ಓದ್ತೀನಿ ಮಾತಾಜಿ. ಸುಮತಿ ಭಟ್. ಹಾಂ, ಸುಮತಿ ಭಟ್ ಓದ್ಲಿ ಮಾತಾಜಿ, ಆಮೇಲೆ ನೀವು ಓದಿ. ಹಾ. ಯೋಗಿನಾಮಪಿ ಸರ್ವೇಷಾಂ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಮದ್ಗತೇನಂತರಾತ್ಮನಾ ಮದ್ಗತೆ ಅನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾ ತಮೋ ಮತಃ ಸಮೇ ಯುಕ್ತಾಮ ತಮೋ ಮತಃ ಯೋಗಿನಾಂ ಅಪಿ ಸರ್ವೇಷಾಂ ಯೋಗಿನಾಮಪಿ ಸರ್ವೇಷಾಂ ಮದ್ಗದೇನಾಂತರಾತ್ಮನಾ ಮದ್ಗತೇನಂತರಾತ್ಮನಾ ನಾಂತ ಮತಜಿ ಇದು ಮದ್ಗದೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾ ತಮೋ ಮತಃ ಸಮೇ ಯುಕ್ತಾ ತಮೋ ಮತಃ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ಸರೋ ತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಾಲಿನಿ ಭಟ್ ಮಾತಾಜಿ ಶ್ಲೋಕ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಯೋಗಿನಾಂ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಛಾಯಾದೇವಿ ಮಾತಾಜಿ ಅರ್ಥ ಅನುವಾದ ಓದ್ತೀರಾ? ಯೋಗಿನಾಂ ಯೋಗಿಗಳ ಅಪಿ ಕೂಡ ಸರ್ವೇಷಾಂ ಎಲ್ಲ ಬಗೆಯ ಮದ್ಗತೇನ ನನ್ನಲ್ಲಿ ನೆಲೆಸಿ ನನ್ನನ್ನೇ ಸದಾ ಚಿಂತಿಸುತ್ತಾ ಅಂತಹ ಆತ್ಮನ ತನ್ನೊಳಗೆ ಶ್ರದ್ಧಾವಾನ್ ಪೂರ್ಣ ಶ್ರದ್ಧೆಯಲ್ಲಿ ಇರುವ ಭಜತೆ ದಿವ್ಯವಾದ ಪ್ರೇಮಯುತ ಸೇವೆಯನ್ನು ಸಲ್ಲಿಸುವನೋ ಯಾರು ಮಾಂ ನನ್ನನ್ನು ಪರಮಪ್ರಭು ಸಹ ಅವನು ಮೇ ನನ್ನಿಂದ ಯುಕ್ತತಮಃ ಅತ್ಯುನ್ನತ ಯೋಗಿ ಎಂದು ಮತಃ ಪರಿಗಣಿಸಲ್ಪಡುತ್ತಾನೆ. ಅನುವಾದ: ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀಶ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಇಲ್ಲಿ ಭಜತೆ ಎನ್ನುವ ಶಬ್ದವು ಮಹತ್ವಪೂರ್ಣವಾದದ್ದು. ಭಜತೆ ಎನ್ನುವ ಶಬ್ದದ ಮೂಲ ಭಜ್ ಎನ್ನುವ ಕ್ರಿಯಾಪದ. ಸೇವೆಯ ಅಗತ್ಯವಿರುವಾಗ ಇದನ್ನು ಬಳಸುತ್ತಾರೆ.
ವರ್ಷಿಪ್ ಎನ್ನುವ ಇಂಗ್ಲಿಷ್ ಪದವನ್ನು ಬಜ್ ಎನ್ನುವ ಅರ್ಥದಲ್ಲಿ ಬಳಸಲು ಸಾಧ್ಯವಿಲ್ಲ. ವರ್ಷಿಪ್ ಎಂದರೆ ಪೂಜಿಸುವುದು ಅಥವಾ ಯೋಗ್ಯರಾದವರಿಗೆ ಗೌರವವನ್ನು ತೋರಿಸುವುದು. ಆದರೆ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಪ್ರೀತಿ ಮತ್ತು ಶ್ರದ್ಧೆಗಳಿಂದ ಕೂಡಿದ ಸೇವೆಯನ್ನೇ ಹೇಳಲಾಗುತ್ತದೆ. ಒಬ್ಬ ಗೌರವಾರ್ಹ ಮನುಷ್ಯನ ಅಥವಾ ದೇವತೆಯ ಪೂಜೆಯನ್ನು ಬಿಡುವುದು ಸೌಜನ್ಯರಹಿತ ಎನ್ನಬಹುದು. ಆದರೆ ಪರಮಪ್ರಭುವಿನ ಸೇವೆಯನ್ನು ಬಿಟ್ಟರೆ ಕಟುವಾದ ಖಂಡನೆಗೆ ಗುರಿಯಾಗಬೇಕಾಗುತ್ತದೆ. ಪ್ರತಿಯೊಂದು ಜೀವಿಯು ದೇವೋತ್ತಮ ಪರಮಪುರುಷನ ವಿಭಿನ್ನ ಅಂಶ. ತನ್ನ ಸ್ವರೂಪದ ಕಾರಣದಿಂದ ಪ್ರತಿಯೊಂದು ಜೀವಿಯು ಪರಮಪ್ರಭುವನ್ನು ಸೇವಿಸಬೇಕೆಂಬುದೇ ಉದ್ದೇಶ. ಹೀಗೆ ಮಾಡದೆ ಹೋದರೆ ಆತನು ಪತನ ಹೊಂದುತ್ತಾನೆ. ಭಾಗವತವು 11.5.3 ಇದನ್ನು ಹೀಗೆ ದೃಢಪಡಿಸುತ್ತದೆ. ಯೇಷಾಂ ಪುರುಷಂ ಸಾಕ್ಷಾತ್ ಆತ್ಮ ಪ್ರಭವಂ ಈಶ್ವರಂ ನ ಭಜಂತ್ಯ ವಜಾನಂತಿ ತಾನಾತ್ ಭ್ರಷ್ಟ ಪತನ್ ನೃದಃ. ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲವೋ ಮತ್ತು ಈ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವನೋ ಅವನು ನಿಜವಾಗಿಯೂ ತನ್ನ ಸಹಜ ಸ್ವರೂಪದಿಂದ ಪತನ ಹೊಂದುವನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಹೆಚ್ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕದಲ್ಲಿ ಸಹ ಭಜಂತಿ ಎನ್ನುವ ಶಬ್ದವನ್ನು ಬಳಸಿದೆ. ಆದುದರಿಂದ ಭಜಂತಿ ಎನ್ನುವ ಶಬ್ದವನ್ನು ಪರಮ ಪ್ರಭುವಿನ ವಿಷಯದಲ್ಲಿ ಮಾತ್ರ ಬಳಸಬಹುದು. ಆದರೆ ವರ್ಷಿಪ್ ಎನ್ನುವ ಶಬ್ದವನ್ನು ವರ್ಷಿಪ್ ಎನ್ನುವ ಪದವನ್ನು ದೇವತೆಗಳ ಅಥವಾ ಯಾವುದೇ ಸಾಮಾನ್ಯ ಜೀವಿಯ ವಿಷಯದಲ್ಲಿಯೂ ಬಳಸಬಹುದು. ಶ್ರೀಮದ್ ಭಾಗವತದಿಂದ ತೆಗೆದುಕೊಂಡ ಶ್ಲೋಕದಲ್ಲಿ ಅವಜಾನಂತಿ ಎನ್ನುವ ಶಬ್ದವನ್ನು ಭಗವದ್ಗೀತೆಯಲ್ಲೂ ಬಳಸಿದೆ. ಅವಜಾನಂತಿ ಮಾಮೂಢಾಹ, ಮೂರ್ಖರು ಮತ್ತು ದುಷ್ಟರು ಮಾತ್ರ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ನಿಂದಿಸುತ್ತಾರೆ. ಇಂತಹ ಮೂರ್ಖರು ಭಗವಂತನ ವಿಷಯದಲ್ಲಿ ಮನೋಭಾವವಿಲ್ಲದೆ ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಬರೆಯಲು ಹೊರಡುತ್ತಾರೆ. ಇದರ ಪರಿಣಾಮವಾಗಿ ಅವರು ಭಜಂತಿ ಎನ್ನುವ ಶಬ್ದಕ್ಕೂ ವರ್ಷಿಪ್ ಎನ್ನುವ ಶಬ್ದಕ್ಕೂ ಇರುವ ವ್ಯತ್ಯಾಸವು ಸರಿಯಾಗಿ ಅರ್ಥವಾಗುವುದಿಲ್ಲ. ಎಲ್ಲಾ ಬಗೆಯ ಯೋಗಾಭ್ಯಾಸಗಳ ಶಿಖರ ಭಕ್ತಿಯೋಗ. ಬೇರೆಲ್ಲ ಯೋಗಗಳು ಭಕ್ತಿಯೋಗದಲ್ಲಿ ಭಕ್ತಿಯನ್ನು ತಲುಪಲು ಸಾಧನೆಗಳು ಮಾತ್ರ. ವಾಸ್ತವವಾಗಿ ಯೋಗ ಎಂದರೆ ಭಕ್ತಿಯೋಗ ಎಂದರ್ಥ. ಉಳಿದೆಲ್ಲ ಯೋಗಗಳು ಭಕ್ತಿಯೋಗದ ಗುರಿಯನ್ನು ಮುಟ್ಟುವ ಮಾರ್ಗಗಳು ಮಾತ್ರ. ಕರ್ಮಯೋಗದ ಪ್ರಾರಂಭದಿಂದ ಭಕ್ತಿಯೋಗದ ಅಂತ್ಯದವರೆಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗ ದೀರ್ಘವಾದದ್ದು. ಫಲಾಪೇಕ್ಷೆ ಇಲ್ಲದ ಕರ್ಮವು ಅಥವಾ ಕರ್ಮಯೋಗವು ಈ ಮಾರ್ಗದ ಪ್ರಾರಂಭ. ಕರ್ಮಯೋಗದಲ್ಲಿ ಜ್ಞಾನವು ವೈರಾಗ್ಯವು ಹೆಚ್ಚಿದಾಗ ಆ ಹಂತವನ್ನು ಜ್ಞಾನಯೋಗ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಸೌಮ್ಯ ಡಿಯರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡಿ. ಮಾತಾಜಿ. ಬೇರೆ ಬೇರೆ ದೈಹಿಕ ಪ್ರಕ್ರಿಯೆಗಳಿಂದ ಜ್ಞಾನ ಯೋಗದಲ್ಲಿ ಪರಮಾತ್ಮನ ಧ್ಯಾನವು ಹೆಚ್ಚಿ ಮನಸ್ಸು ಅವನಲ್ಲಿ ನೆಲೆಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರು. ಅಷ್ಟಾಂಗ ಯೋಗವನ್ನು ದಾಟಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಬಳಿಗೆ ಬಂದಾಗ ಇದಕ್ಕೆ ಭಕ್ತಿ ಯೋಗವೆಂದು ಹೆಸರು. ಇದೇ ಶಿಖರ. ವಾಸ್ತವವಾಗಿ ಭಕ್ತಿ ಯೋಗವೇ ಅಂತಿಮ ಗುರಿ. ಆದರೆ ಭಕ್ತಿ ಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಿಗಳ ತಿಳುವಳಿಕೆ ಅಗತ್ಯ. ಮುನ್ನಡೆಯುತ್ತಿರುವ ಯೋಗಿಯು ನಿರಂತರ ಭಾಗ್ಯದ ನಿಜವಾದ ಹಾದಿಯಲ್ಲಿದ್ದಾನೆ. ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗದವನನ್ನು ಕರ್ಮಯೋಗಿ, ಜ್ಞಾನಯೋಗಿ ಅಥವಾ ಧ್ಯಾನಯೋಗಿ, ರಾಜಯೋಗಿ, ಹಠಯೋಗಿ ಮೊದಲಾದ ಒಂದು ನಿರ್ದಿಷ್ಟ ಹೆಸರಿನಿಂದ ಕರೆಯುತ್ತಾರೆ. ಭಕ್ತಿ ಯೋಗದವರೆಗೆ ಬರುವ ಅದೃಷ್ಟ ಮನುಷ್ಯನಿಗಿರುತ್ತದೆ ಅವನು ಎಲ್ಲಾ ಯೋಗಗಳನ್ನು ಮೀರಿದವನು ಎಂದು ತಿಳಿಯಬೇಕು. ನಾವು ಹಿಮಾಲಯ ಎಂದಾಗ ಜಗತ್ತಿನ ಅತಿ ಎತ್ತರದ ಪರ್ವತವನ್ನು ಹೆಸರಿಸುತ್ತೇವೆ. ಆದರೆ ಅದರ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಅನ್ನು ಅತ್ಯುನ್ನತ ಬಿಂದು ಎಂದು ಪರಿಗಣಿಸುತ್ತೇವೆ. ಹಾಗೆಯೇ ಕೃಷ್ಣ ಪ್ರಜ್ಞೆಯು ಯೋಗದ ಅತ್ಯುನ್ನತ ಹಂತ. ವೈದಿಕ ಮಾರ್ಗದರ್ಶನ. ಹರೇ ಕೃಷ್ಣ. ಹರೇ ಕೃಷ್ಣ. ಕಲ್ಪನಾ ಸುರೇಶ್ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ವೈದಿಕ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಯೋಗ್ಯ ನೆಲೆಯನ್ನು ಪಡೆದುಕೊಳ್ಳಲು ಭಕ್ತಿ ಯೋಗದ ಮಾರ್ಗವಾಗಿ ಕೃಷ್ಣ ಪ್ರಜ್ಞೆಗೆ ಬರುವುದು ಒಂದು ದೊಡ್ಡ ಭಾಗ್ಯ. ಆದರ್ಶ ಯೋಗಿಯು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುತ್ತಾನೆ. ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೆಸರು. ಆತನದು ಮೋಡದ ಬಣ್ಣದಂತಹ ಸುಂದರ ಮೈ ಬಣ್ಣ. ಅವನ ತಾವರೆಯಂತಹ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತದೆ. ಅವನ ಉಡುಪು ಆಭರಣಗಳಿಂದ ಹೊಳೆಯುತ್ತದೆ.
ಅವನ ದೇಹವು ಮಾಲೆಗಳನ್ನು ಧರಿಸಿದೆ. ಅವನ ಸುತ್ತ ಜಾಜ್ವಲ್ಯಮಾನವಾದ ಪ್ರಭೆ, ಅದಕ್ಕೆ ಬ್ರಹ್ಮಜ್ಯೋತಿ ಎಂದು ಹೆಸರು. ಆತನು ರಾಮ, ನರಸಿಂಹ, ವರಾಹ ಮತ್ತು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಾಗಿ ಅವತಾರವೆತ್ತುತ್ತಾನೆ. ಯಶೋದೆಯ ಮಗನಾಗಿ ಮಾನವ ರೂಪದಲ್ಲಿ ಭೂಮಿಗಿಳಿದು ಬರುತ್ತಾನೆ. ಜನರು ಅವನನ್ನು ಕೃಷ್ಣ, ಗೋವಿಂದ ಮತ್ತು ವಾಸುದೇವ ಎಂದು ಕರೆಯುತ್ತಾರೆ. ಅವನು ಪರಿಪೂರ್ಣವಾದ ಮಗು, ಪತಿ, ಗೆಳೆಯ ಮತ್ತು ಪ್ರಭು. ಆತನು ಎಲ್ಲ ಐಶ್ವರ್ಯಗಳಿಂದ ಮತ್ತು ದಿವ್ಯ ಗುಣಗಳಿಂದ ತುಂಬಿದ್ದಾನೆ. ಭಗವಂತನ ಈ ಲಕ್ಷಣಗಳ ಸಂಪೂರ್ಣ ಅರಿವು ಸದಾ ಇರುವ ಮನುಷ್ಯನನ್ನು ಅತ್ಯಂತ ಶ್ರೇಷ್ಠ ಯೋಗಿ ಎಂದು ಕರೆಯುತ್ತಾರೆ. ಯೋಗದಲ್ಲಿ ಈ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಭಕ್ತಿ ಯೋಗದಿಂದ ಮಾತ್ರ ಸಾಧಿಸಬಹುದು. ಇದನ್ನು ಎಲ್ಲ ವೈದಿಕ ಸಾಹಿತ್ಯವು ದೃಢೀಪಡಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧ್ಯಾನ ಹರೇ ಕೃಷ್ಣ ಯಸ್ಯ ಮಾತಾಜಿ. ದೇವೇ ಪರಾಭಕ್ತಿ. ಹರೇ ಕೃಷ್ಣ ಮಾತಾಜಿ, ಇದೊಂದು ಶ್ಲೋಕ ಓದ್ಬಿಡ್ಲ ಮಾತಾಜಿ? ಹರೇ ಕೃಷ್ಣ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೋ ತಸ್ಯೈವಾಗತಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಚಾವಜಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೌದು. ಭಗವಂತನಲ್ಲಿಯೂ ಗುರುವಿನಲ್ಲಿಯೂ ಪ್ರಶ್ನಾತೀತ ವಿಶ್ವಾಸವಿರುವ ಮಹಾ ಆತ್ಮಗಳಿಗೆ ಮಾತ್ರ ವೈದಿಕ ಜ್ಞಾನದ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತದೆ. ಶ್ವೇತೇಶ್ವತರ ಉಪನಿಷತ್ತು 6.23. ಭಕ್ತಿರ್ ಅಸ್ಯ ಭಜಂತದ್ ಇಹ ಮಂತ್ರೋಪಾದಿ ನೈರಸ್ಯ ಮುಷ್ಟಿನ್ ಮನಃ ಕಲ್ಪನಂ ಏತಂ. ಮಾತಾಜಿ. ಏತದ್ ಏವ ನೈಷ್ಕರ್ಮ್ಯಂ. ಭಕ್ತಿ ಎಂದರೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಐಹಿಕ ಲಾಭದ ಅಪೇಕ್ಷೆ ಇಲ್ಲದ ಭಗವಂತನ ಭಕ್ತಿಪೂರ್ವಕವಾದ ಸೇವೆ. ಇಂತಹ ಸೇವೆಗಳನ್ನು ಬಿಟ್ಟು ಮನುಷ್ಯನು ಮನಸ್ಸನ್ನು ಪರಮಪ್ರಭುವಿನಲ್ಲಿ ಸಂಪೂರ್ಣವಾಗಿ ಲೀನಗೊಳಿಸಬೇಕು. ಇದೇ ನೈಷ್ಕರ್ಮ್ಯದ ಉದ್ದೇಶ. ಗೋಪಾಲ ತಾಪಾನಿ ಉಪನಿಷತ್ತು 1.15. ಯೋಗ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣ ಘಟ್ಟವಾದ ಭಕ್ತಿ ಮತ್ತು ಕೃಷ್ಣ ಪ್ರಜ್ಞೆಯ ಅನುಷ್ಠಾನಕ್ಕೆ ಇವು ಕೆಲವು ಸಾಧನೆಗಳು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಯೋಗ ಎಂಬ 6ನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಭಾಳ ದೊಡ್ಡ ಪರ್ಪೋಟ್ ಇದೆ ಇದು. ಯಾಕೆಂದರೆ ಎಲ್ಲಕ್ಕಿಂತ ಬೆಸ್ಟ್ ಯೋಗ ಯಾವುದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇದು ಭಾಳ ಭಾಳ ಮುಖ್ಯವಾದಂಥ ಯೋಗ ಆಗುತ್ತೆ, ಅಥವಾ ಮುಖ್ಯವಾದಂಥ ಶ್ಲೋಕ ಆಗುತ್ತೆ. ಸೊ ಇದರಲ್ಲಿ ಭಗವಂತ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದರು? ಅಷ್ಟಾಂಗ ಯೋಗವೇ ಆ 3 ಯೋಗಗಳಿಗಿಂತ ಶ್ರೇಷ್ಠ ಅಂತ. ತಪಸ್ಸಿಗಿಂತ, ಕರ್ಮಯೋಗಕ್ಕಿಂತ, ಜ್ಞಾನಯೋಗಕ್ಕಿಂತ ಶ್ರೇಷ್ಠ ಅಂತ ಹೇಳಿದರು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯನಾಗಿ ಒಂದಾಗಿರುವವನು, ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಸೊ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿರೋದು ಭಕ್ತಿಯೋಗ. ಹಾಗೆಯೇ ಶ್ರೇಷ್ಠವಾದ ಯೋಗಿ ಯಾರು? ಭಕ್ತ. ಇದು ನನ್ನ ಅಭಿಪ್ರಾಯ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಸೊ ಭಕ್ತನೇ ಶ್ರೇಷ್ಠ, ಹಾಗೂ ಭಕ್ತಿಯೋಗಿಯೇ ಭಕ್ತಿಯೋಗವೇ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನುವುದನ್ನು ಭಗವಂತ ಇಲ್ಲಿ ಸ್ವಯಂ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಭಜತೆ ಎನ್ನುವ ಪದವು ಬಹಳ ಮಹತ್ವಪೂರ್ಣವಾದದ್ದು. ಭಜತೆ ಎನ್ನುವ ಶಬ್ದದ ಮೂಲ ಭುಜ್ ಎನ್ನುವ ಕ್ರಿಯಾಪದ. ಸೇವೆಯು ಅಗತ್ಯವಿರುವಾಗ ಇದನ್ನು ಬಳಸುತ್ತಾರೆ. ವರ್ಷಿಪ್ ಎನ್ನುವ ಇಂಗ್ಲಿಷ್ ಪದವನ್ನು ಭಜ್ ಎನ್ನುವ ಅರ್ಥದಲ್ಲಿ ಬಳಸಲು ಸಾಧ್ಯವಿಲ್ಲ. ಸೊ ಭಜತೆ ಅಂತ ಹೇಳಿದರೆ ಸೇವೆ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅದೇ ಇವಾಗ ಇಂಗ್ಲೀಷಲ್ಲಿ ವರ್ಷಿಪ್, ಐ ವರ್ಷಿಪ್ ಗಾಡ್ ಅಂತ ಹೇಳ್ತೀವಿ. ವರ್ಷಿಪ್ ಅನ್ನೋದು ಒಂದು ಪೂಜೆ ಮಾಡೋದು, ಅಥವಾ ಯಾರಿಗಾದರೂ ಒಂದು ಯೋಗ್ಯರಾದವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಪದ ಆಗುತ್ತೆ. ಆದರೆ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಪ್ರೀತಿ ಮತ್ತು ಶ್ರದ್ಧೆಗಳನ್ನು ಕೂಡಿದ ಸೇವೆಯನ್ನೇ ಹೇಳಲಾಗುತ್ತೆ. ಸೊ ಭಗವಂತನಿಗೆ ವರ್ಷಿಪ್ ಅನ್ನುವ ಪದವನ್ನು
ಉಪಯೋಗಿಸಲ್ಲ. ಸೇವೆಯನ್ನು ಮಾಡುವುದು ಅನ್ನೋ ಪದವನ್ನು ಉಪಯೋಗಿಸಬೇಕಾಗತ್ತೆ. ಒಬ್ಬ ಗೌರವಾರ್ಹ ಮನುಷ್ಯನ ಅಥವಾ ದೇವತೆಯ ಪೂಜೆಯನ್ನು ಬಿಡುವುದು ಸೌಜನ್ಯರಹಿತ ಎನ್ನಬಹುದು. ಈಗ ಯಾರೋ ಒಬ್ಬರು ಗ್ರೇಟ್ ಪರ್ಸ್ನಾಲಿಟಿ ಇದ್ದಾರೆ, ಅವರನ್ನು ನಾವು ರೆಸ್ಪೆಕ್ಟ್ ಕೊಡಲ್ಲ ಅಥವಾ ದೇವತೆಯನ್ನು ಪೂಜೆ ಮಾಡಲ್ಲ, ಅದು ನಮಗೆ ಸೌಜನ್ಯ ಇಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ಪರಮಪ್ರಭುವಿನ ಸೇವೆಯನ್ನು ಬಿಟ್ಟರೆ ಕಟುವಾದ ನಂದನೆಗೆ ಗುರಿಯಾಗಬೇಕಾಗುತ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಭಗವಂತನ ಪೂಜೆ ಅನ್ನೋದು ಚಾಯ್ಸ್ ಅಲ್ಲ. ನನಗೆ ಆಪ್ಷನ್ ಇದೆ, ನಾನು ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ಆ ಥರ ಇಲ್ಲ. ಭಗವಂತನ ಪೂಜೆಯನ್ನು, ಭಗವಂತನ ಸೇವೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ಅಕಸ್ಮಾತ್ ಯಾರಾದರೂ ಮಾಡದೇ ಇದ್ದರೆ ಅವರು ಕಟುವಾದ ಖಂಡನೆಗೆ, ಅಂದರೆ ಅವರಿಗೆ ಪಾಪ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಜೀವಿಯು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶ. ತನ್ನ ಸ್ವರೂಪದ ಕಾರಣದಿಂದ ಪ್ರತಿಯೊಂದು ಜೀವಿಯು ಪರಮಪ್ರಭುವನ್ನು ಸೇವಿಸಬೇಕೆಂಬುದೇ ಉದ್ದೇಶ. ಈಗ ನಾವೆಲ್ಲರೂ ಭಗವಂತನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಲ್ವಾ? ಹಾಗಿದ್ದಾಗ ನಾವು ಹೇಗೆ ಇದನ್ನು ಭಗವಂತನ ಸೇವೆಯನ್ನು ಮಾಡದೇ ಇರಲಿಕ್ಕೆ ಸಾಧ್ಯ? ಪ್ರತಿಯೊಬ್ಬರೂ ಭಗವಂತನ ಸೇವೆಯನ್ನು ಮಾಡಲೇಬೇಕು. ಹೀಗೆ ಮಾಡದೇ ಇದ್ದರೆ ಅವರು ಪತನ ಹೊಂದುತ್ತಾರೆ. ಭಾಗವತವು ಇದನ್ನು ದೃಢೀಕರಿಸುತ್ತದೆ. ಏಷಾಂ ಪುರುಷಂ ಸಾಕ್ಷಾತ್ ಆತ್ಮಪ್ರಭವಂ ಈಶ್ವರಂ ನ ಭಜಂತ್ಯಾವಜಾನಂತಿ ಸ್ಥಾನಾದ್ ಭ್ರಷ್ಟ ಪತನ್ಯದಹ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿಪುರುಷನಿಗೆ ಸೇವೆಯನ್ನು ಸಲ್ಲಿಸೋದಿಲ್ವೋ ಮತ್ತು ಆ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವವನೋ ಅವನು ನಿಶ್ಚಯವಾಗಿಯೂ ತನ್ನ ಸ್ವರೂಪದಿಂದ ಪತನ ಹೊಂದುವನು. ಸೊ ಇದನ್ನು ಶಾಸ್ತ್ರವು ಹೇಳ್ತಾ ಇದೆ, ಅವನನ್ನು ಪಾಪಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ಅವನು ಪತನ ಹೊಂದ್ತಾನೆ. ಭಗವಂತನ ನಾವೆಲ್ಲರೂ ಅವನ ಪಾರ್ಟ್ ಆ್ಯಂಡ್ ಪಾರ್ಸಲ್. ಸೊ ಎಲ್ಲರದ್ದು ಕರ್ತವ್ಯ ಅವನಿಗೆ ಪೂಜೆಯನ್ನು ಮಾಡೋದು, ಇದು ಚಾಯ್ಸ್ ಅಲ್ಲ. ಈ ಶ್ಲೋಕದಲ್ಲಿ ಸಹ ಭಜಂತಿ ಎನ್ನುವ ಶಬ್ದವನ್ನು ಬಳಸಿದೆ. ಆದುದರಿಂದ ಭಜಂತಿ ಎನ್ನುವ ಶಬ್ದವನ್ನು ಪರಮಪ್ರಭುವಿನ ವಿಷಯದಲ್ಲಿ ಮಾತ್ರ ಬಳಸಬಹುದು. ಸೊ ಭಜಂತಿ ಅಂತ ನಾವು ಎಲ್ರಿಗೂ ಹೇಳಲಿಕ್ಕಾಗಲ್ಲ, ಇದನ್ನು ಭಗವಂತನಿಗೆ ಹೇಳ್ತೀವಿ. ವರ್ಷಿಪ್ ಅನ್ನೋ ಪದವನ್ನು ದೇವತೆಗಳಿಗೆ ಅಥವಾ ಸಾಮಾನ್ಯ ಜೀವಿಯ ವಿಷಯದಲ್ಲೂ ಉಪಯೋಗಿಸ್ಬೋದು ಅಲ್ವಾ? ಹಾಗಾಗಿ ಎಲ್ಲ ದೇವರುಗಳಿಗೂ ಬಾಕಿ ಎಲ್ಲ ದೇವರುಗಳಿಗೂ ವರ್ಷಿಪ್ ಅನ್ನೋ ಪದವನ್ನು ಉಪಯೋಗಿಸ್ಬೋದಂತೆ. ಆದರೆ ಭಜಂತಿ ಅಥವಾ ಸೇವೆಯನ್ನು ಮಾಡ್ತೀನಿ ಅನ್ನೋದು ಕೇವಲ ಭಗವಂತನಿಗೆ. ಶ್ರೀಮದ್ ಭಾಗವತದಿಂದ ತೆಗೆದುಕೊಂಡ ಶ್ಲೋಕದಲ್ಲಿ ಅವಜಾನಂತಿ ಎನ್ನುವ ಶಬ್ದವನ್ನು ಭಗವದ್ಗೀತೆಯಲ್ಲೂ ಬಳಸಿದೆ. ನಾವು ಈ ಶ್ಲೋಕವನ್ನು ಕೇಳಿದ್ದೇವೆ ಅಲ್ವಾ? ಅವಜಾನಂತಿ ಮಾಮೂಢಃ ಅಂತ ಒಂದು ಶ್ಲೋಕ ಇದೆ. ಮೂರ್ಖರು ಮತ್ತು ದುಷ್ಟರು ಮಾತ್ರ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ನಿಂದಿಸ್ತಾರೆ. ಇದು ಮುಂದೆ 9ನೇ ಅಧ್ಯಾಯದಲ್ಲಿ ಬರುತ್ತೆ. ಅವಜಾನಂತಿ ಮಾಮೂಢಃ ಮಾನುಷಿಂ ತನುಮಾಶ್ರಿತಾಃ ಅಂತ ಅಲ್ವಾ? ಇಂತಹ ಮೂರ್ಖರು ಭಗವಂತನ ವಿಷಯದಲ್ಲಿ ಸೇವಾ ಮನೋಭಾವವಿಲ್ಲದೆ ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಬರೆಯಲು ಹೊರಡುತ್ತಾರೆ. ಸೊ ಭಗವಂತ ಈ ಭೂಮಿಗೆ ಬಂದಾಗ ಅವನನ್ನು ಸಾಮಾನ್ಯ ಮನುಷ್ಯ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಅಂತಹ ಮೂರ್ಖರು ಭಗವಂತನ ವಿಷಯದಲ್ಲಿ ಅವರು ತಾವು ವ್ಯಾಖ್ಯಾನವನ್ನು ಬರೀಲಿಕ್ಕೆ ಹೊರಡ್ತಾರೆ. ಇದರ ಪರಿಣಾಮವಾಗಿ ಅವರಿಗೆ ಭಜಂತಿ ಶಬ್ದಕ್ಕೂ ವರ್ಷಿಪ್ ಎನ್ನುವ ಶಬ್ದಕ್ಕೂ ಇರುವ ವ್ಯತ್ಯಾಸವು ಸರಿಯಾಗಿ ಅರ್ಥವಾಗಕ್ಕೆ, ಭಗವಂತನು ನಮ್ಮ ಥರನೇ ಮನುಷ್ಯ ಅಂತ ತಿಳಿದವರಿಗೆ ಹೇಗೆ ಈ ಎರಡು ಪದಗಳ ಅರ್ಥ ಖಂಡಿತ ಅವರಿಗೆ ಅರ್ಥ ಆಗೋದಿಲ್ಲ ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಬಗೆಯ ಯೋಗಾಭ್ಯಾಸಗಳ ಶಿಖರ ಭಕ್ತಿಯೋಗ. ಸೊ ಟಾಪ್ ಮೋಸ್ಟ್ ಎಲ್ಲದ್ರ ಶಿಖರ ಅಂದರೆ ಎಲ್ಲಕ್ಕಿಂತ ಮೇಲಿರೋದು ಭಕ್ತಿಯೋಗ. ಬೇರೆಲ್ಲ ಯೋಗಗಳು ಭಕ್ತಿಯೋಗದಲ್ಲಿ ಭಕ್ತಿಯನ್ನು ತಲುಪಲು ಸಾಧನೆಗಳು ಮಾತ್ರ. ಬೇರೆ ಯಾವುದೇ ಥರ ಯೋಗ ಇದ್ರೂ ನಾವು ಅಲ್ಲಿಗೆ ತಲುಪೋದಕ್ಕೆ ಅದು ನಮಗೆ ಒಂದು ಏಣಿ ಥರ ಅಷ್ಟೆ. ವಾಸ್ತವವಾಗಿ ಯೋಗ ಎಂದರೆ ಭಕ್ತಿಯೋಗ ಎಂದು ಅರ್ಥ. ಉಳಿದೆಲ್ಲ ಯೋಗಗಳು ಭಕ್ತಿಯೋಗದ ಗುರಿಯನ್ನು ಮುಟ್ಟುವ ಮಾರ್ಗಗಳು ಮಾತ್ರ. ನಾವು ಕರ್ಮಯೋಗ ಇರಲಿ, ಜ್ಞಾನಯೋಗ ಇರಲಿ, ತಪಸ್ವಿ ಇರಲಿ, ಇನ್ಯಾವುದೇ ಯೋಗ ಇದ್ರೂ ಅದೆಲ್ಲವೂ ನಮಗೆ ಭಕ್ತಿಯೋಗಕ್ಕೆ ತಲುಪುವುದಕ್ಕೆ ಒಂದು ದಾರಿ ಅಷ್ಟೇನೆ. ಕರ್ಮಯೋಗದ ಪ್ರಾರಂಭದಿಂದ ಭಕ್ತಿಯೋಗದ ಅಂತ್ಯದವರೆಗೆ ಆತ್ಮಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗ ದೀರ್ಘವಾದದ್ದು. ಸೊ ಸ್ಟಾರ್ಟಿಂಗ್ ಕರ್ಮಯೋಗ ಮಾಡಿಕೊಂಡು ನಿಧಾನಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಿ ಕಡೆಗೆ ಆತ್ಮಸಾಕ್ಷಾತ್ಕಾರ ಭಕ್ತಿಯೋಗದಿಂದ ತಲುಪಬಹುದು. ಫಲಾಪೇಕ್ಷೆ ಇಲ್ಲದ ಕರ್ಮವು ಅಥವಾ ಕರ್ಮಯೋಗವು ಆ ಕರ್ಮ ಮಾರ್ಗದ ಪ್ರಾರಂಭ. ಮೊದಲು ಕರ್ಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ,
ಕರ್ಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೋ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡೋದು, ಆ ಸೇವೆಯಿಂದ ತನಗೆ ಒಳ್ಳೆಯದಾಗಲಿ ಅಂತ ಬಯಸೋದು, ಎಲ್ಲಿಗೋ ಒಂದಿಷ್ಟು ದಾನ ಕೊಡೋದು, ಅಥವಾ ಇನ್ನೇನೋ ಒಂದು ಹಾಸ್ಪಿಟಲ್ ಕಟ್ಸೋದು ಅಥವಾ ಒಂದು ಸ್ಕೂಲ್ ಕಟ್ಸೋದು, ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಅದರಿಂದ ಪುಣ್ಯವನ್ನು ಸಂಪಾದಿಸಲಿಕ್ಕೆ ನೋಡ್ತಾ ಇರ್ತಾರೆ ಅಲ್ವಾ. ಹಾಗೆ ಮಾಡಿ 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 ನೆಕ್ಸ್ಟ್ ಅವರಿಗೆ ನಿಷ್ಕಾಮ ಕರ್ಮದ ಬಗ್ಗೆ ಬರಲಿಕ್ಕೆ ಶುರುವಾಗುತ್ತೆ ಜ್ಞಾನ. ಅಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಮಾಡಿದಾಗ ಅದು ಕರ್ಮಯೋಗದ ಮಾರ್ಗ ಪ್ರಾರಂಭ ಆಗುತ್ತೆ. ಕರ್ಮಯೋಗದಲ್ಲಿ ಜ್ಞಾನವೂ ವೈರಾಗ್ಯವೂ ಹೆಚ್ಚಿದಾಗ ಈ ಹಂತವನ್ನು ಜ್ಞಾನಯೋಗ ಎಂದು ಕರೆಯುತ್ತಾರೆ. ಹೀಗೆ ನಿಷ್ಕಾಮ ಕರ್ಮವನ್ನು ಮಾಡ್ತಾ 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 ಅವರಿಗೆ ಜ್ಞಾನ ಬರಲಿಕ್ಕೆ ಶುರುವಾಗುತ್ತೆ ಭಗವಂತನ ಬಗ್ಗೆ. ಆ ಜ್ಞಾನನೂ ಬಂದಾಗ, ಆ ಜ್ಞಾನದಲ್ಲಿ ಅವರು ಮುಂದುವರಿತಾ ಬಂದಾಗ ಸ್ವಲ್ಪ ಸ್ವಲ್ಪ ವೈರಾಗ್ಯ ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಆ ಹಂತವನ್ನು ಅವರು ಜ್ಞಾನಯೋಗ ಅಂತ ಕರೀತಾರೆ. ಬೇರೆ ಬೇರೆ ದೈಹಿಕ ಪ್ರಕ್ರಿಯೆಗಳಾದ ಜ್ಞಾನಯೋಗದಲ್ಲಿ ಪರಮಾತ್ಮನ ಧ್ಯಾನವು ಹೆಚ್ಚಿ ಮನಸ್ಸು ಅವನಲ್ಲಿ ನೆಲೆಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರು. ಸೊ ಈ ಜ್ಞಾನಯೋಗದಲ್ಲಿ ಏನಾಗುತ್ತೆ, ಸ್ವಲ್ಪ ವೈರಾಗ್ಯ ಬಂತು, ಆಮೇಲೆ ಸ್ವಲ್ಪ ಮೆಡಿಟೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಭಗವಂತನ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ನಿಧಾನವಾಗಿ ಧ್ಯಾನ ಹೆಚ್ಚುತ್ತಾ ಹೋದಾಗ ಅವರಿಗೆ ಅಷ್ಟಾಂಗ ಯೋಗ ಸ್ಥಿತಿಗೆ ಅವರು ತಲುಪ್ತಾರೆ. ಅಷ್ಟಾಂಗ ಯೋಗವನ್ನು ದಾಟಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಬಳಿಗೆ ಬಂದಾಗ ಅದಕ್ಕೆ ಭಕ್ತಿಯೋಗವೆಂದು ಹೆಸರು. ಸೊ ನೆಕ್ಸ್ಟು ಅಷ್ಟಾಂಗ ಯೋಗದ ದಾಟಿದ ಮೇಲೆ ಅವರು ಭಗವಂತನ ಭಕ್ತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಕೃಷ್ಣ ಪ್ರಜ್ಞೆಗೆ ಅವರು ಬರ್ತಾರೆ. ಇದಕ್ಕೆ ಭಕ್ತಿಯೋಗ ಎಂದು ಹೆಸರು. ಈಗ ಮೊದಲಿಂದ ಇದನ್ನು ನೋಡೋಣ. ನಾವು ಫಸ್ಟ್ ಚಾಪ್ಟ್ರಲ್ಲಿ ಏನು ನೋಡಿದ್ವಿ? ಫಸ್ಟ್ ಚಾಪ್ಟರ್ನಲ್ಲಿ ನಾವು ನೋಡಿದ್ದು ಯುದ್ಧದ ಬಗ್ಗೆ ವಿವರಣೆ ಅಲ್ವಾ, ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೆ, ಹೇಗೆ ಅವರ ಆ್ಯಟಿಟ್ಯೂಡ್ ಹೇಗಿತ್ತು, ಇದೆಲ್ಲವನ್ನು ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ. 2, 3, 4 ಅಧ್ಯಾಯದಲ್ಲಿ ನಾವೇನು ನೋಡಿದ್ವಿ? ಕರ್ಮಯೋಗದ ಬಗ್ಗೆ ನೋಡಿದ್ವಿ. ಅಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆ ತಿಳ್ಕೊಂಡ್ವಿ. 5ನೇ ಅಧ್ಯಾಯದಲ್ಲಿ ಕರ್ಮಯೋಗದಲ್ಲಿ ಜ್ಞಾನವನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನು ನೋಡಿದ್ವಿ. 6ನೇ ಯೋಗದಲ್ಲಿ ನಾವು ಭಕ್ತಿಯೋಗದ ವಿಚಾರವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಫಸ್ಟು ಇರೋದು ಅವರು ಕರ್ಮಯೋಗವನ್ನು ಮಾಡ್ತಾರೆ. ಅಲ್ಲಿ ಅವರು ಪ್ರತಿಯೊಬ್ಬರು ಕರ್ಮಯೋಗವನ್ನು ಮಾಡಿ ಅಲ್ಲಿಂದ ನಿಷ್ಕಾಮ ಕರ್ಮಕ್ಕೆ ನಿಧಾನಕ್ಕೆ ಬರ್ತಾರೆ. ಅಂದರೆ ಫಲಾಪೇಕ್ಷತೆ ಇಲ್ಲದೆ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ನಿಷ್ಕಾಮ ಕರ್ಮದಿಂದ ಅವರಿಗೆ ನಿಷ್ಕಾಮ ಕರ್ಮದಲ್ಲಿ ಅವರಿಗೆ ಅದರಲ್ಲೇ ಅವರು ಸಿಕ್ಕಾಕ್ಕೊಂಡಿದ್ರೆ ಅವರಿಗೆ ಕೇವಲ ಸ್ವರ್ಗ ಸಿಕ್ಕತ್ತೆ. ಆದರೆ ನಿಷ್ಕಾಮ ಕರ್ಮದಿಂದ ಸ್ವಲ್ಪ ಮೇಲೆ ಬಂದಾಗ ಅವರಿಗೆ ಏನಾಗುತ್ತೆ, ಜ್ಞಾನ ಬಂದಾಗ ಅದ್ರ ಜೊತೆ ವೈರಾಗ್ಯ ಬರಲಿಕ್ಕೆ ಶುರುವಾಗುತ್ತೆ. ಆಗ ಅವರನ್ನು ಜ್ಞಾನಯೋಗಿ ಅಂತ ಕರೀತಾರೆ. ಅವರಿಗೆ ಬ್ರಹ್ಮನ್ ಸಾಕ್ಷಾತ್ಕಾರ ಸಿಕ್ಕತ್ತೆ. ಅಲ್ಲಿಂದ ಮುಂದೆ ಸ್ವಲ್ಪ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಧ್ಯಾನ ಮಾಡಿ ಭಗವಂತನ ಬಗ್ಗೆ, ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಅಷ್ಟಾಂಗ ಯೋಗವನ್ನು ರೀಚ್ ಆಗ್ತಾರೆ. ಅಷ್ಟಾಂಗ ಯೋಗದಿಂದಲೂ ಅವರು ಮೇಲೆ ಹೋಗಬೇಕು ಅಂತ ಹೇಳಿದರೆ ಆಗ ಭಗವಂತನ ಬಗ್ಗೆ ಭಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಹೀಗೆ ಇದನ್ನು ಯೋಗ ಲ್ಯಾಡರ್ ಅಂತ ಕೂಡ ಕರೀತಾರೆ ಅಲ್ವಾ. ಕ್ರಮಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್ ಅವರು ಮೇಲೆ ಹೋಗ್ತಾ ಇರ್ತಾರೆ. ಆದರೆ ನಾವು ಈ ಹಂತದಲ್ಲಿ ಪ್ರತಿಯೊಬ್ಬರು ಭಕ್ತಿಯೋಗಕ್ಕೆ ಹೋಗಬೇಕಾದ್ರೆ ಈ ಥರ ಯೋಗ ನಿಧಾನಕ್ಕೆ ಒಂದು ಸ್ಟೇಜು, 2 ಸ್ಟೇಜು, 3 ಸ್ಟೇಜು ಅಂತ ದಾಟಿಕೊಂಡೇ ಹೋಗಬೇಕಾ? ಈಗ ಒಬ್ಬರು ಒಂದು 50 ಫ್ಲೋರ್ ಇದ್ದಂಥ ಮನೆಯನ್ನು 48th ಫ್ಲೋರ್ಗೆ ಹೋಗಬೇಕು ಅಂದರೆ 2 ವಿಧ ಇದೆ ಹೋಗಲಿಕ್ಕೆ ಅಲ್ವಾ. ಮೆಟ್ಲುಗಳನ್ನು ಹತ್ತಿಕೊಂಡು 48ನೇ ಮಾಡಿ ತಲುಪ್ಬೋದು. ಆದರೆ ಎಷ್ಟು ಸಮಯ ತಗೊಳ್ಳುತ್ತೆ ಅದಕ್ಕೆ ಅಲ್ವಾ, ಎಷ್ಟು ಆಯಾಸ ಆಗುತ್ತೆ, ಎಷ್ಟು ಸಮಯ ತಗೊಳುತ್ತೆ. ಸಾಧ್ಯ ಇದೆ, ಹೋಗಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಹತ್ರ ಅಷ್ಟು ಟೈಮ್ ಇದೆಯಾ? ಅಷ್ಟು ಸಮಯನೂ ಇಲ್ಲ. ಆಯಾಸ ಎಷ್ಟಾಗುತ್ತೆ, ಎನರ್ಜಿ ಎಷ್ಟಾಗುತ್ತೆ, ಹೋಗುತ್ತೆ ಅಲ್ವಾ. ಅದೇ ನಾವು ಎಲಿವೇಟರ್ನ ತೆಗೆದುಕೊಂಡ್ರೆ, ಲಿಫ್ಟನ್ನು ತಗೊಂಡ್ರೆ ನೇರವಾಗಿ ಕೆಲವೇ ನಿಮಿಷದಲ್ಲಿ 48th ಫ್ಲೋರಿಗೆ ಹೋಗ್ತೇವೆ. ಏನೂ ಪ್ರಯಾಸ ಇರಲ್ಲ. ಅದೇ ಪರ್ಪಸ್, ಉದ್ದೇಶ ಅದೇನೆ, 48ನೇ ಮಾಡಿ ತಲುಪೋದು. ಒಂದು ಮೆಟ್ಲಿಂದ ಹೋದ್ವಿ, ಇನ್ನೊಂದು ಲಿಫ್ಟಿಂದ ಹೋದ್ವಿ. ಲಿಫ್ಟಿಂದ ಹೋದಾಗ ಬೇಗ ತಲುಪ್ತೀವಿ, ಆಯಾಸ ಇಲ್ಲ, ಆದರೆ ಗುರಿಯನ್ನು ಮುಟ್ಟಿದ್ದೇವೆ. ಹಾಗೆಯೇ ನಾವು ಕೃಷ್ಣನನ್ನು ತಲುಪುವುದು ನಮ್ಮ ಉದ್ದೇಶ, ಕಡೆಯ ಉದ್ದೇಶ.
ಅದಕ್ಕಾಗಿ ನಾವು ಈ ಎಲ್ಲ ಯೋಗಗಳನ್ನು ಮಾಡಿಕೊಂಡು ನಿಧಾನವಾಗಿ ಒಂದೊಂದೇ ಯೋಗದಲ್ಲಿ ಎಕ್ಸ್ಪರ್ಟೈಸನ್ನು ಪಡ್ಕೊಂಡು ಪ್ರವೀಣತೆಯನ್ನು ಪಡ್ಕೊಂಡು ಮುಂದಿನ ಹಂತಕ್ಕೆ ಹೋಗ್ಕೊಳ್ಳೋದು, ಹೀಗೆ ಮಾಡ್ಕೊಂಡು ಹೋಗುವ ಬದಲು ನೇರವಾಗಿ ಭಕ್ತಿ ಮಾರ್ಗಕ್ಕೆ ಬರ್ಬೋದು. ಇದೆಲ್ಲವನ್ನು ಮಾಡ್ಕೊಂಡು ಬರುವ ಅಗತ್ಯ ಇಲ್ಲ. ಇದೇ ಶಿಖರ. ವಾಸ್ತವವಾಗಿ ಭಕ್ತಿಯೋಗವೇ ಅಂತಿಮ ಗುರಿ. ಆದರೆ ಭಕ್ತಿಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಗಳ ತಿಳುವಳಿಕೆ ಅಗತ್ಯ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ ಎಲ್ಲ ಯೋಗಗಳನ್ನು ತಿಳ್ಕೊಳ್ಬೇಕು. ಮುನ್ನಡೆಯುತ್ತಿರುವ ಯೋಗಿಯು ನಿರಂತರ ಭಾಗ್ಯದ ನಿಜವಾದ ಹಾದಿಯಲ್ಲಿ ಇದ್ದಾನೆ. ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗದವನನ್ನು ಕರ್ಮಯೋಗಿ, ಜ್ಞಾನಯೋಗಿ, ಧ್ಯಾನಯೋಗಿ, ರಾಜಯೋಗಿ, ಹಠಯೋಗಿ ಮೊದಲಾದ ಒಂದು ನಿರ್ದಿಷ್ಟ ಹೆಸರಿನಿಂದ ಕರೆಯುತ್ತಾರೆ. ನಾನು ಆಗಲೇ ಹೇಳಿದಾಗೆ, ಈಗ ಯಾರಾದರೂ ಬರೀ ದಾನವನ್ನು ಮಾಡಿಕೊಂಡು ನನಗೆ ಪುಣ್ಯ ಬೇಕು ಅಂತ ಪುಣ್ಯನೇ ಸಂಪಾದಿಸ್ಕೊಂಡು ಹೋಗ್ತಾ ಆದರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗದೇ ಇದ್ದರೆ ಅಲ್ಲೇ ಕಚ್ಕೊಂಡಿರ್ತಾನೆ ಅಲ್ವಾ. ಅಂಥವನಿಗೆ ಸ್ವರ್ಗ ಸಿಕ್ಕತ್ತೆ. ಹಾಗಾಗಿ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ಕೊಡ್ತಾ ಇದ್ದಾರೆ. ಭಕ್ತಿಯೋಗದವರೆಗೆ ಬರುವ ಅದೃಷ್ಟ ಮನುಷ್ಯನಿಗಿದ್ದರೆ ಅವನು ಎಲ್ಲ ಯೋಗಗಳನ್ನು ಮೀರಿದವನು ಎಂದು ತಿಳಿಯಬೇಕು. ಯಾರು ಭಕ್ತಿಯೋಗದವರೆಗೂ ಬರ್ತಾರೋ ಅವನು ಈ ಎಲ್ಲ ಯೋಗಗಳಿಗಿಂತ ಮೇಲಿದ್ದಾನೆ, ಅವನು ಅದೃಷ್ಟಶಾಲಿ ಅಂತ ತಿಳ್ಕೊಳ್ಬೇಕು. ನಾವು ಹಿಮಾಲಯ ಎಂದಾಗ ಜಗತ್ತಿನ ಅತಿ ಎತ್ತರದ ಪರ್ವತಗಳನ್ನು ಎತ್ತರಿಸುತ್ತೇವೆ. ಆದರೆ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಬಿಂದು ಎಂದು ಪರಿಗಣಿಸುತ್ತೇವೆ. ಸೊ ಮೌಂಟ್ ಎವರೆಸ್ಟ್ ಇರೋದು ಟಾಪ್ ಮೋಸ್ಟ್ ಎಲ್ಲಕ್ಕಿಂತ ಅಲ್ವಾ. ಹಾಗೆಯೇ ಕೃಷ್ಣ ಪ್ರಜ್ಞೆಯು ಯೋಗದ ಅತ್ಯುನ್ನತವಾದಂಥ ಹಂತ, ಎಲ್ಲದಕ್ಕಿಂತ ಮೇಲಿರತಕ್ಕಂಥ ಹಂತ ಅಂದರೆ ಕೃಷ್ಣ ಪ್ರಜ್ಞೆ. ವೈದಿಕ ಮಾರ್ಗದರ್ಶಕನುಗುಣವಾಗಿ ಯೋಗ್ಯ ನೆಲೆಯನ್ನು ಪಡೆದುಕೊಳ್ಳಲು ಭಕ್ತಿಯೋಗದ ಮಾರ್ಗವಾಗಿ ಕೃಷ್ಣ ಪ್ರಜ್ಞೆಗೆ ಬರುವುದು ಒಂದು ದೊಡ್ಡ ಭಾಗ್ಯ. ನಾನಾಗಲೇ ಹೇಳಿದಾಗೆ, ಯಾರು ಭಕ್ತಿ ಮಾರ್ಗಕ್ಕೆ ಬಂದು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ ಅದು ನಿಜವಾಗ್ಲೂ ಅವರು ಫಾರ್ಚುನೇಟ್ ಸೋಲ್ಸ್, ಭಾಗ್ಯವಂತರು ಅಂತ ತಿಳ್ಕೊಳ್ಬೇಕು. ಆದರ್ಶ ಯೋಗಿಯು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುತ್ತಾನೆ. ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೆಸರು. ಯಾರು ಆದರ್ಶ ಯೋಗಿ ಇರ್ತಾನೋ ಅವನು ಕೃಷ್ಣನನ್ನು ಕುರಿತು ಚಿಂತಿಸ್ತಾ ಇರ್ತಾನೆ. ಕೃಷ್ಣನಿಗೆ ಇನ್ನೊಂದು ಹೆಸರು ಶ್ಯಾಮ ಸುಂದರ ಅಂತ. ಇಲ್ಲಿ ಕೃಷ್ಣನ ಅವನ ಆಕಾರದ ವಿವರಣೆ ಇಲ್ಲಿ ಇದೆ. ಆತನದು ಮೋಡದಂತಹ ಮೈಬಣ್ಣ, ಸುಂದರವಾದಂತಹ ಮೈಬಣ್ಣ, ತಾವರೆಯಂತಹ ಮುಖ, ಸೂರ್ಯನಂತೆ ಪ್ರಕಾಶಿಸುತ್ತದೆ. ಅವನ ಉಡುಪು ಆಭರಣಗಳಿಂದ ಹೊಳೆಯುತ್ತದೆ. ಅವನ ದೇಹವು ಮಾಲೆಯನ್ನು ಧರಿಸಿದೆ. ಅವನು ತುಂಬ ಮಾಲೆಗಳನ್ನು ಹಾಕಿಕೊಂಡಿದ್ದಾನೆ. ಅವನ ಸುತ್ತ ಜಾಜ್ವಾಲಮಾನ್ಯವಾದ ಪ್ರಭೆ, ಅವನ ಸುತ್ತಿದಂಥ ಎಫಲ್ಜೆನ್ಸ್ ಪ್ರಭೆ, ಸ್ವಯಂ ಪ್ರಭೆ ಇದೆ. ಇದಕ್ಕೆ ಬ್ರಹ್ಮಜ್ಯೋತಿ ಎಂದು ಹೆಸರು. ಹೀಗೆ ಕೃಷ್ಣನ ವಿವರಣೆ ಇದೆ. ನಮಗೆ ಕೃಷ್ಣನ ವಿವರಣೆ ಸಿಕ್ಕತಕ್ಕಂಥ ಹಲವಾರು ಶ್ಲೋಕಗಳು ಕಾಣಿಸ್ತವೆ ಅಲ್ವಾ ಭಗವದ್ಗೀತೆ, ಭಾಗವತದಲ್ಲಿ. ಹೀಗೆ ಆಚಾರ್ಯರುಗಳು ಹೇಳಿದಂಥ ಒಂದು ಶ್ಲೋಕವನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಕಸ್ತೂರಿ ತಿಲಕಂ ಲಲಾಟ ಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೆ ವೇಣುಂ ಕಲೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಳಿ ಗೋಪಸ್ತ್ರೀ ಪರವೇಷ್ಟೀತೋ ವಿಜೇತೆ ಗೋಪಾಲ ಚೂಡಾಮಣಿ. ಇದು ಕೂಡ ಈ ಶ್ಲೋಕದಲ್ಲಿ ಕೂಡ ಕೃಷ್ಣನ ವಿವರಣೆ, ಸುಂದರವಾದಂಥ ವಿವರಣೆ ಇದೆ. ಅವನು ಕಸ್ತೂರಿ ತಿಲಕವನ್ನು ಹಣೆಯಲ್ಲಿ ಧರಿಸಿದ್ದಾನೆ. ವಕ್ಷಸ್ಥಲದಲ್ಲಿ ಸುಂದರವಾದಂಥ ಕೌಸ್ತುಭ ಮಣಿ ಇದೆ. ಮೂಗಿನ ತುದಿಯಲ್ಲಿ ಅತಿ ಸುಂದರವಾದ ಒಂದು ಮಣಿ ಇದೆ, ಆಭರಣ ಇದೆ. ಕೈಯಲ್ಲಿ ಕೊಳಲನ್ನು ಇಟ್ಕೊಂಡಿದ್ದಾನೆ. ಇಡೀ ದೇಹಕ್ಕೆ ಚಂದನವನ್ನು ಹಚ್ಚಿಕೊಂಡಿದ್ದಾನೆ. ಬೃಂದಾವನದ ಗೋಪಿಯರನ್ನು ಅವನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾನೆ, ಪ್ರತಿಯೊಬ್ಬರನ್ನು. ಇದು ಕೃಷ್ಣನ ಸುಂದರವಾದ ವಿವರಣೆ. ಹಾಗೆ ಇದಕ್ಕೆ ಶ್ಯಾಮಸುಂದರನ ವಿವರಣೆ ಇಲ್ಲಿದೆ. ಆತನು ರಾಮ, ನರಸಿಂಹ, ವರಾಹ, ದೇವೋತ್ತಮ ಪರಮಪುರುಷನಾದ ಕೃಷ್ಣನಾಗಿ ಅವತಾರವೆತ್ತುತ್ತಾನೆ. ಹೀಗೆ ಕೃಷ್ಣ ಹಲವು ಅವತಾರಗಳನ್ನು ಎತ್ತುತ್ತಾ ಇದ್ದಾನೆ. ಯಶೋದೆಯ ಮಗನಾಗಿ ಮಾನವ ರೂಪದಲ್ಲಿ ಭೂಮಿಗಿಳಿದು ಬರುತ್ತಾ ಇದ್ದಾನೆ. ಅವನನ್ನು ಜನರು ಕೃಷ್ಣ, ಗೋವಿಂದ, ವಾಸುದೇವ ಎಂದು ಕರೆಯುತ್ತಾರೆ. ಅವನು ಪರಿಪೂರ್ಣನಾದ ಮಗು. ಅವನು ಎಲ್ಲ ರೀತಿಯಲ್ಲೂ ನಾವು ನೋಡಿದ್ದೀವಿ. ಮಗುವಾಗಿ ಹೇಗೆ ಯಶೋದೆ ಮಾತೆಗೆ ಹಾಗೂ ಇಡೀ ಬೃಂದಾವನದ ಜನರಿಗೆ ಹಾಗೂ ಇಡೀ ಭೂಲೋಕದ ಜನರಿಗೆ ಅವನ ಲೀಲೆಯನ್ನು ಕೇಳ್ತಾ ಇದ್ರೇ ಖುಷಿಯಾಗುತ್ತೆ ಅಲ್ವಾ. ಹಾಗೆಯೇ ಅವನು ಎಂಥ ಐಡಿಯಲ್ ಪತಿ ಅಲ್ವಾ. ಮತ್ತು ಫ್ರೆಂಡ್, ಗೆಳೆಯ. ನಾವು ಸುಧಾಮನ್ನ ನೋಡ್ಬೋದು, ಅರ್ಜುನನನ್ನು ನೋಡ್ಬೋದು. ಎಂಥ ಒಳ್ಳೆಯ ಗೆಳೆಯನಾಗಿರ್ತಾನೆ ಅವರಿಗೆಲ್ಲ. ಹಾಗೆಯೇ ಪ್ರಭುವಾಗಿರ್ತಾನೆ, ಎಲ್ರಿಗೂ ಕೂಡ ಅವನು ಪ್ರಭುವಾಗಿದ್ದಾನೆ.
ಆತನು ಎಲ್ಲ ಐಶ್ವರ್ಯಗಳಿಂದ ದಿವ್ಯ ಗುಣಗಳಿಂದ ತುಂಬಿದ್ದಾನೆ. ಭಗವಂತನ ಈ ಲಕ್ಷಣಗಳ ಸಂಪೂರ್ಣ ಅರಿವು ಸದಾ ಇರುವ ಮನುಷ್ಯರನ್ನು ಅತ್ಯಂತ ಶ್ರೇಷ್ಠ ಯೋಗಿ ಎಂದು ಕರೆಯುತ್ತಾರೆ. ಸೊ ಯಾರು ಅತ್ಯಂತ ಶ್ರೇಷ್ಠರು? ಭಗವಂತನ ಈ ಎಲ್ಲ ಗುಣಗಳನ್ನು ಯಾರು ಅರಿತುಕೊಂಡಿರ್ತಾರೋ ಅವರು ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಯೋಗಿ. ಹಾಗಾಗಿ ನಾವು ಯಾವಾಗಲೂ ಕೂಡ ಭಗವಂತನ ಲೀಲೆಗಳನ್ನು, ಅವನ ರೂಪವನ್ನು, ಅವನ ಗುಣವನ್ನು, ಅವನ ಧಾಮವನ್ನು ಕುರಿತು ಚಿಂತನೆಯನ್ನು ಮಾಡಬೇಕಂತೆ ಸದಾಕಾಲ. ಅಂಥ ಯೋಗಕ್ಕೆ ಭಕ್ತಿ ಯೋಗ ಅಂತ ಹೆಸರು. ಹಾಗೆ ಯಾರು ಮಾಡ್ತಾರೋ ಅವರನ್ನು ಭಕ್ತರು ಅಂತ ಕರೆಯಲಾಗುತ್ತೆ. ಯೋಗದಲ್ಲಿ ಈ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಭಕ್ತಿ ಯೋಗದಿಂದ ಮಾತ್ರ ಸಾಧಿಸಬಹುದು. ಇದನ್ನು ಹೇಗೆ ತಲುಪ್ಬೋದು? ಭಕ್ತಿ ಯೋಗದಿಂದ ತಲುಪ್ಬೋದು. ಇದನ್ನು ಎಲ್ಲ ವೈದಿಕ ಸಾಹಿತ್ಯವೂ ದೃಢೀಕರಿಸುತ್ತದೆ. ಯಸ್ಯ ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯತೆ ಕಥಿತಾವ್ಯಹತಃ ಪ್ರಕಾಶಂತೆ ಮಹಾತ್ಮನಃ. ಭಗವಂತನಲ್ಲಿಯೂ ಗುರುವಿನಲ್ಲಿಯೂ ಪ್ರಶ್ನಾತೀತ ವಿಶ್ವಾಸವಿರುವ ಮಹಾ ಆತ್ಮಗಳಿಗೆ ಮಾತ್ರ ವೈದಿಕ ಜ್ಞಾನದ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತದೆ. ಯಾರಿಗೂ ಗುರುವಿನಲ್ಲಿ, ಭಗವಂತನಲ್ಲಿ ಪ್ರಶ್ನೆಗೆ ಅತೀತವಾದಂಥ ವಿಶ್ವಾಸ ಇರುತ್ತೋ ಅಂಥವರಿಗೆ ಮಾತ್ರ ಇದು ಅರ್ಥವಾಗುತ್ತೆ. ಯಾವಾಗಲೂ ಎಲ್ಲವನ್ನ ಡೌಟ್ ಪಡ್ತಾ ಇದ್ದರೆ ಅವರಿಗೆ ಅರ್ಥ ಆಗಲ್ಲ. ಭಕ್ತಿರ್ ಅಸ್ಯ ಭಜನಂ ತದ್ದಿಹ ಮತೋಪಾದಿ ನೈರಾಸ್ಯಾನ ಮುಷ್ಟಿನ್ಮನಃ ಕಲ್ಪನಂ ಏತದ್ ಏವ ನೈಷ್ಕರ್ಮ್ಯಮಂ. ಭಕ್ತಿ ಎಂದರೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಐಹಿಕ ಅಪೇಕ್ಷೆ ಇಲ್ಲದ ಭಗವಂತನ ಭಕ್ತಿಪೂರ್ವಕವಾದಂಥ ಸೇವೆ. ಈ ಜನ್ಮದಲ್ಲೇ ಇರಲಿ, ಮುಂದಿನ ಜನ್ಮದಲ್ಲೇ ಇರಲಿ, ನಮಗೆ ಈ ಐಹಿಕ ಲಾಭದ್ದು ಏನೂ ಅಪೇಕ್ಷೆ ಇರಬಾರದು. ಕೇವಲ ಸೇವೆಗಾಗಿ ಅಲ್ವಾ? ಭಗವಂತನ ಜೀವೇರ ಸ್ವರೂಪ ಹೊಯ್ ಕೃಷ್ಣರ ನಿತ್ಯದಾಸ್, ಇದನ್ನು ಅರ್ಥ ಮಾಡಿಕೊಂಡು ಕೇವಲ ಸೇವೆಯನ್ನು ಮಾಡುವುದಕ್ಕಾಗಿ ಸೇವೆಯನ್ನು ಮಾಡಬೇಕು. ಇಂತಹ ಆಸೆಗಳನ್ನು ಬಿಟ್ಟು ಮನುಷ್ಯನು ಮನಸ್ಸನ್ನು ಪರಮಪ್ರಭುವಿನಲ್ಲಿ ಸಂಪೂರ್ಣವಾಗಿ ಲೀನಗೊಳಿಸಬೇಕು. ಇದೇ ನೈಷ್ಕರ್ಮ್ಯದ ಉದ್ದೇಶ. ಗೋಪಾಲತಾಪನಿ ಉಪನಿಷತ್ತಲ್ಲಿ ಹೀಗೆ ಹೇಳಿದ್ದಾರೆ. ಕೇವಲ ಸೇವೆಗಾಗಿ ಭಗವಂತನ ಸೇವೆಯನ್ನು ಮಾಡಬೇಕು ಹಾಗೂ ಪ್ರೀತಿಯಿಂದ ಮಾಡಬೇಕು. ಯೋಗ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣವಾದ ಘಟ್ಟವಾದ ಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆಯ ಅನುಷ್ಠಾನಕ್ಕೆ ಇವು ಕೆಲವು ಸಾಧನಗಳು. ಸೊ ನಾವು ಕೃಷ್ಣ ಪ್ರಜ್ಞೆಗೆ ಹೇಗೆ ಬರ್ಬೋದು ಅಂತ ಇದನ್ನು ನೋಡಿ ನಾವು ಇಲ್ಲಿ ಕಲ್ತ್ಕೊಳ್ಬೋದು. ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಯೋಗ ಎಂಬ 6ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರಿಬೋಲ್. ಈಗ ಹರಿಬೋಲ್ ಮಾತಾಜಿ. ಹರಿಬೋಲ್ ಮಾತಾಜಿ. ಹರಿಬೋಲ್ ಮಾತಾಜಿ. ಹರಿಬೋಲ್ 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 ಮಾತಾಜಿ. ಹರಿಬೋಲ್. ಲಕ್ಷ್ಮೀ ಜವಾಜಿ ಮಾತಾಜಿ ಓದಿ ಆಯ್ತಾ ನನ್ನೊಟ್ಟಿಗೆ? ಹರೇ ಕೃಷ್ಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಜವಾಜಿ ಮಾತಾಜಿ ಓದಿ. ಹೇಳಿ. ಈ ಅಧ್ಯಾಯದ ಹೆಸರು 7ನೇ ಅಧ್ಯಾಯ, ಪರಾತ್ಪರ ಜ್ಞಾನ. ಶ್ರೀ ಭಗವಾನ್ ಉವಾಚ. ಶ್ರೀ ಭಗವಾನ್ ಉವಾಚ. ಮಯ್ಯಾಸಕ್ತ ಮನಃ ಪಾರ್ಥ. ಮಯ್ಯಾಸಕ್ತ ಮನಃ ಪಾರ್ಥ. ಯೋಗಂ ಯುಂಜನ್ಮದಾಶ್ರಯಃ. ಯೋಗಂ ಯುಂಜನ್ಮದಾಶ್ರಯಃ. ಯೋಗನ್ ಯುಂಜನ್ಮದಾಶ್ರಯಃ. ಯೋಗಂ ಏನ್ ಮಾತಾಜಿ? ಯುಂಜನ್ಮದಾಶ್ರಯಃ. ಯುಂಜನ್ಮದಾಶ್ರಯಃ. ಅಸಂಶಯಂ ಸಮಗ್ರಂ ಮಾಂ. ಅಸಂಶಯಂ ಸಮಗ್ರಂ ಮಾ. ಯಥಾ ಜ್ಞಾಸ್ಯಸಿ ತಚ್ಛೃಣು. ಯಥಾ ಜ್ಞಾಸ್ಯಸಿ ತತೃಣು. ತಚ್ಛೃಣು. ತಚ್ಛೃಣು. ಸಾರಿ ಮಾತಾಜಿ. ಶ್ರೀ ಭಗವಾನ್ ಉವಾಚ. ಭಗವಾನ್ ಉವಾಚ. ಶ್ರೀ ಭಗವಾನ್ ಉವಾಚ. ಶ್ರೀ ಭಗವಾನ್ ಉವಾಚ. ಮಯ್ಯಾಸಕ್ತ ಮನಃ ಪಾರ್ಥ. ಮಯ್ಯಾಸಕ್ತ ಮನಃ ಪಾರ್ಥ. ಯೋಗಂ ಯುಂಜನ್ಮದಾಶ್ರಯಃ. ಯೋಗಂ ಯುಂಜನ್ಮದಾಶ್ರಯಃ. ಅಸಂಶಯಂ ಸಮಗ್ರಂ ಮಾಂ. ಅಸಂಶಯಂ ಸಮಗ್ರಂ ಮಾ. ಯಥಾ ಜ್ಞಾಸ್ಯಸಿ ತಚ್ಛೃಣು. ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ರೀ ಭಗವಾನ್ ಉವಾಚ. ಮಯ್ಯಾಸಕ್ತಂ ಮನಃ ಪಾರ್ಥ. ಯೋಗಂ ಯುಂಜನ್ಮದಾಶ್ರಯಂ. ಅಸಂಶಯಂ ಸಮಗ್ರಂ ಮಾ. ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶಾಂತಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಶಾಂತಿ ಹರೇ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತೃಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೋಪಾಲಯ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾ ಯಥಾ ಜ್ಞಾಸ್ಯಸಿ ತತೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ವನಿತಾ ಶೆಟ್ಟಿ ಮಾತಾಜಿ ಅರ್ಥ ಅನುವಾದ ಅದೇ ಓದ್ತೀರಾ? ಹೇಳಕ್ ಹೋದೆ ಅವರನ್ನು. ಹರೇ ಕೃಷ್ಣ. ವನಿತಾ ಶೆಟ್ಟಿ. ಓಕೆ. ಶರ್ಮಿಳಾ ಶೆಟ್ಟಿ. ಹರೇ ಕೃಷ್ಣ. ಹರೇ ಓದಿ ಕೃಷ್ಣ ವನಿತಾ ಮಾತಾಜಿ. ಶೆಟ್ಟಿ. ಕೃಷ್ಣ ಮಾತಾಜಿ. ಮಯ್ಯಾಸಕ್ತ ಮಾನಃ ಪಾರ್ಥ. ಅರ್ಥ ಅನುವಾದ ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಅರ್ಥ ಅನುವಾದ ಓದಿ. ಹಾ 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 ಓದ್ತೇನೆ ಮಾತಾಜಿ. ಶ್ರೀ ಭಗವಾನ್ ಉವಾಚ ದೇವೋತ್ತಮ ಪರಮ ಪುರುಷನು ಹೇಳಿದನು, ನನ್ನಲ್ಲಿ ಆಸಕ್ತ ಮನಸ್ಸನ್ನು ಆಸಕ್ತವಾಗಿಸಿ ಪಾರ್ಥ ಪ್ರತ್ಯಯ ಕುಮಾರನೇ ಯೋಗಂ ಆತ್ಮ ಸಾಕ್ಷಾತ್ಕಾರವನ್ನು ಯುಂಜನ್ ಅಭ್ಯಸಿಸುತ್ತ ಮತ್ ಆಶ್ರಯ ತನ್ನ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಸಂಶಯವಿಲ್ಲದೆ ಸಮಗ್ರಂ ಸಂಪೂರ್ಣವಾಗಿ ಮಾಂ ನನ್ನನ್ನು ಹೇಗೆ ಜ್ಞಾಸಸಿ ನೀನು ತಿಳಿಸಬಲ್ಲೆ ತತ್ ಅದನ್ನು ಶೃಣು ಆಲಿಸಲು ಪ್ರಯತ್ನಿಸು. ಹರೇ ಕೃಷ್ಣ. ಅನುವಾದ ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾರ್ಥ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದು ಕೇಳು. ಹರೇ ಕೃಷ್ಣ ಮಾತಾಜಿ. ಶರ್ಮಿಳಾ ಶೆಟ್ಟಿ ಮಾತಾಜಿ ಭಾವಾರ್ಥ ಹರೇ ಓದ್ತೀರಾ? ಕೃಷ್ಣ ಮಾತಾಜಿ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯ ಸ್ವರೂಪವನ್ನು ಸಂಪೂರ್ಣವಾಗಿ ವಿವರಿಸಿದೆ. ಕೃಷ್ಣನು ಎಲ್ಲಾ ಭಾಗ್ಯಗಳಲ್ಲಿ ಪೂರ್ಣನಾದವನು. ಇಂತಹ ಭಾಗ್ಯಗಳನ್ನು ಅವನು ಹೇಗೆ ಪ್ರಕಟಿಸುತ್ತಾನೆ ಎನ್ನುವುದನ್ನು ಇಲ್ಲಿ ವರ್ಣಿಸಿದೆ. ಅಲ್ಲದೆ ಕೃಷ್ಣನಲ್ಲಿ ಆಸಕ್ತರಾಗುವ 4 ಬಗೆಯ ಭಾಗ್ಯಶಾಲಿಗಳನ್ನು, ಕೃಷ್ಣನಲ್ಲಿ ಯಾವಾಗಲೂ ಆಸಕ್ತಿಯನ್ನು ತಳೆಯದ 4 ಬಗೆಯ ನಿರ್ಭಾಗ್ಯರನ್ನು ಈ ಅಧ್ಯಾಯದಲ್ಲಿ ವರ್ಣಿಸಿದೆ. ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳಲ್ಲಿ ಜೀವಿಯನ್ನು ಬೇರೆ ಬೇರೆ ಬಗೆಯ ಯೋಗಗಳಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಏರಬಲ್ಲ ಭೌತಿಕವಲ್ಲದ ಆತ್ಮವೆಂದು ವರ್ಣಿಸಿದೆ. ಮನಸ್ಸನ್ನು ಸ್ಥಿರವಾಗಿ ಕೃಷ್ಣನಲ್ಲಿ ನಿಲ್ಲಿಸುವುದು ಎಂದರೆ ಕೃಷ್ಣ ಪ್ರಜ್ಞೆಯು ಎಲ್ಲಾ ಯೋಗದಲ್ಲಿ ಅತ್ಯುನ್ನತ ಸ್ವರೂಪದ್ದು ಎಂದು 6ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದೆ. ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿದರೆ ಮನುಷ್ಯನು ಪರಮ ಸತ್ಯವನ್ನು ಅರಿತುಕೊಳ್ಳಬಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಮಿತಾ ಶೆಟ್ಟಿ ಮಾತಾಜಿ ಕಂಟಿನ್ಯೂ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಇಲ್ಲವಾದರೆ ಅರಿತುಕೊಳ್ಳಲಾರ ಎಂದು ಹೇಳಿದೆ. ನಿರಾಕಾರ ಬ್ರಹ್ಮಜ್ಯೋತಿಯ ಅಥವಾ ಅಂತರ್ಯಾಮಿ ಪರಮಾತ್ಮನ ಸಾಕ್ಷಾತ್ಕಾರವು ಪರಮ ಸತ್ಯದ ಪರಿಪೂರ್ಣ ಅರಿವಲ್ಲ. ಅದು ಭಾಗಶಃವಾದದ್ದು. ಸಂಪೂರ್ಣವಾದ ಮತ್ತು ವೈಜ್ಞಾನಿಕವಾದ ಜ್ಞಾನವೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಎಲ್ಲವೂ ತಂತಾನೆ ಪ್ರಕಟವಾಗುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸಂಶಯವೂ ಇಲ್ಲದೆ ಕೃಷ್ಣನೇ ಅಂತಿಮ ಜ್ಞಾನ ಎಂದು ಮನುಷ್ಯನಿಗೆ ಗೊತ್ತಾಗುತ್ತದೆ. ಯೋಗದ ಬೇರೆ ಬೇರೆ ಬಗೆಗಳು ಕೃಷ್ಣ ಪ್ರಜ್ಞೆಯ ಮಾರ್ಗದಲ್ಲಿ ಮೆಟ್ಟುಗಲ್ಲುಗಳು ಮಾತ್ರ. ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗುವವನಿಗೆ ಬ್ರಹ್ಮಜ್ಯೋತಿಯ ಮತ್ತು ಪರಮಾತ್ಮನ ಸಂಪೂರ್ಣ ಅರಿವು ಪ್ರಯತ್ನವಿಲ್ಲದೆಯೇ ಆಗುತ್ತದೆ. ಕೃಷ್ಣ ಪ್ರಜ್ಞೆಯ ಯೋಗಾಭ್ಯಾಸದಿಂದ ಮನುಷ್ಯನು ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಪರಮ ಸತ್ಯ ಜೀವಿಗಳು ಭೌತಿಕ ಪ್ರಕೃತಿ ಮತ್ತು ಸಾಧನ ಸಾಮಗ್ರಿಗಳೊಡನೆ ಅವುಗಳ ಅಭಿವ್ಯಕ್ತಿ ಎಲ್ಲವನ್ನೂ ತಿಳಿದುಕೊಳ್ಳಬಹುದು.
ಓದ್ಲ ಹರೇ ಮಾತಾಜಿ? ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಇನ್ನೊಬ್ರು ಕೊಡೋಣ. ಶಾರದಾ ಎನ್ವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹ್ಮ್, ಆದ್ದರಿಂದ 6ನೆಯ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ನಿರ್ದೇಶಿಸಿದಂತೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಬೇಕು. 9 ಬೇರೆ ಬೇರೆ ರೂಪಗಳ ನಿಗದಿತ ಭಕ್ತಿ ಸೇವೆಯಿಂದ ಪರಮ ಪ್ರಭುವಾದ ಕೃಷ್ಣನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಸಾಧ್ಯವಾಗುತ್ತದೆ. ಈ 9 ರೂಪಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಶ್ರವಣಂ. ಆದುದರಿಂದ ಭಗವಂತನು ಅರ್ಜುನನಿಗೆ ತಚ್ಛೃಣು ಎಂದರೆ ನನ್ನಿಂದ ಕೇಳು ಎಂದು ಹೇಳುತ್ತಾನೆ. ಕೃಷ್ಣನಿಗಿಂತ ಶ್ರೇಷ್ಠನಾದ ಅಧಿಕಾರಿ ಇಲ್ಲ. ಆದುದರಿಂದ ಅವನಿಂದ ಕೇಳಿದವನು ಪರಿಪೂರ್ಣ ಕೃಷ್ಣ ಪ್ರಜ್ಞೆಯ ಮನುಷ್ಯನಾಗಲು ಅತ್ಯುತ್ತಮ ಅವಕಾಶವನ್ನು ಪಡೆಯುತ್ತಾನೆ. ಆದುದರಿಂದ ನೇರವಾಗಿ ಕೃಷ್ಣನಿಂದ ಅಥವಾ ಒಬ್ಬ ಪರಿಶುದ್ಧ ಕೃಷ್ಣ ಭಕ್ತನಿಂದ ತಿಳಿಯಬೇಕು. ಬರಿಯ ಪಾಂಡಿತ್ಯಪೂರ್ಣ ಶಿಕ್ಷಣ ಹೊಂದಿದ್ದು ಅಹಂಕಾರದಿಂದ ಬೀಗುವ ಭಕ್ತನಲ್ಲದವನಿಂದ ಕಲಿಯಬಾರದು. ಶ್ರೀಮದ್ ಭಾಗವತದಲ್ಲಿ ದೇವೋತ್ತಮ ಪರಮಪುರುಷನೂ ಪರಮ ಸತ್ಯವೂ ಆದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಪ್ರಥಮ ಸ್ಕಂದದ 2ನೇ ಅಧ್ಯಾಯದಲ್ಲಿ ಹೀಗೆ ವರ್ಣಿಸಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಾಲಿನಿ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶೃಣ್ವತಾಂ ಕಥಾ ಪುಣ್ಯಶ್ರವಣ ಕೀರ್ತನ ಹೃದಯನ್ನಸ್ತೋ ಭದ್ರಾಣಿ ವಿಧುನೋತಿ ಸುರತ್ಸತಾಂ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ತದಾ ರಜಸ್ತಮೋ ಭಾವಾಃ ಕಾಮಲೋಭಾದಯಶ್ಚಯೇ ಚೇತಯೇತೈರನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದ್ರಷ್ಟ ಏವಾತ್ಮನೀಶ್ವರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಮಲಾ ಗೋಪಾಲ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ವಿಷಯವನ್ನು ವೇದ ಸಾಹಿತ್ಯದಿಂದ ಕೇಳುವುದು ಅಥವಾ ಭಗವದ್ಗೀತೆಯ ಮೂಲಕ ನೇರವಾಗಿ ಅವನಿಂದಲೇ ಕೇಳುವುದೇ ಪುಣ್ಯ ಕಾರ್ಯ. ತನ್ನ ವಿಷಯ ಕೇಳುವವನಿಗೆ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಕೃಷ್ಣನು ಪರಮ ಹಿತೈಷಿಯಾದ ಸ್ನೇಹಿತನಾಗಿ ನಡೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ವಿಷಯ ಕೇಳುವುದರಲ್ಲಿ ನಿರತರಾದ ಭಕ್ತರನ್ನು ಪರಿಶುದ್ಧಗೊಳಿಸುತ್ತಾನೆ. ಈ ರೀತಿಯಲ್ಲಿ ಭಕ್ತನು ತನ್ನಲ್ಲಿ ಸುಪ್ತವಾಗಿರುವ ದಿವ್ಯ ಜ್ಞಾನವನ್ನು ಪರಿಶುದ್ಧಗೊಳಿಸುತ್ತಾನೆ. ಈ ರೀತಿಯಲ್ಲಿ ಭಕ್ತನು ತನ್ನಲ್ಲಿ ಸುಪ್ತವಾಗಿರುವ ದಿವ್ಯ ಜ್ಞಾನವನ್ನು ಸಹಜ ರೀತಿಯಲ್ಲಿ ಬೆಳೆಸಿಕೊಳ್ಳುತ್ತಾನೆ. ಭಾಗವತದಿಂದಲೂ ಭಕ್ತರಿಂದಲೂ ಕೃಷ್ಣನ ವಿಷಯ ಇನ್ನಷ್ಟು ಕೇಳುವಂತೆ ವ್ಯಕ್ತಿಯು ಭಗವಂತನ ಭಕ್ತಿ ಸೇವೆಯಲ್ಲಿಯೇ ನಿಶ್ಚಲವಾಗಿ ಉಳಿಯುತ್ತಾನೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ಮನುಷ್ಯನು ಭಕ್ತಿ ಸೇವೆಯನ್ನು ಬಳಸಿಕೊಂಡಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ನಿಶ್ಚಲವಾಗಿ ಉಳಿಯುತ್ತಾನೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ಭಕ್ತನು ಒಂಚೂರು ಅದನ್ನ ಪ್ರಜಾಗುಣ ಮತ್ತು ತಮೋಗುಣಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹೀಗೆ ಐಹಿಕ ಕಾಮ ಮತ್ತು ಲೋಭಗಳು ಕ್ಷಯಿಸುತ್ತದೆ. ಈ ಮಾಲಿನ್ಯಗಳು ತೊಡೆದು ಚುರುಕಾಗುತ್ತದೆ ಮತ್ತು ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಹೀಗೆ ಭಕ್ತಿಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು 1-2 ಲೈನ್ ಬಿಟ್ರಿ ಮಾತಾಜಿ. ಹೀಗೆ ಐಹಿಕ ಕಾಮಲೋಭಗಳು ಕ್ಷಯಿಸುತ್ತವೆ. ಐಹಿಕ ಲೋಭಗಳು ಕ್ಷಯಿಸುತ್ತದೆ. ಈ ಮಾಲಿನ್ಯಗಳು ತೊಡೆದು ಹೋದಾಗ ಸಾಧಕನು ಪರಿಶುದ್ಧ ಸತ್ವಸ್ಥಿತಿಯಲ್ಲಿರುತ್ತಾನೆ, ಸ್ಥಿರವಾಗುತ್ತಾನೆ. ಭಕ್ತಿ ಸೇವೆಯಿಂದ ಚುರುಕಾಗುತ್ತಾನೆ ಮತ್ತು ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಹೀಗೆ ಭಕ್ತಿಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು ಕತ್ತರಿಸಿ ಹಾಕುತ್ತದೆ ಮತ್ತು ಮನುಷ್ಯನು ಕೂಡಲೇ ಅಸಂಶಯ ಸಮಗ್ರಾಂ ಸ್ಥಿತಿಗೆ ಅಥವಾ ಪರಮ ಸತ್ಯವಾದ ದೇವೋತ್ತಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರುವುದು ಸಾಧ್ಯವಾಗುತ್ತದೆ. ಭಾಗವತ
2, 17 ಮತ್ತು 21. ಆದುದರಿಂದ ಕೃಷ್ಣನ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವ ಅವನ ಭಕ್ತಿಯಿಂದ ಶ್ರವಣ ಮಾಡುವುದೇ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಮಾತಾಜಿ ಅವನ ಭಕ್ತರಿಂದ. ಸಾರಿ ಮಾತಾಜಿ ಅವರ ಭಕ್ತರಿಂದ ಶ್ರವಣ ಮಾಡುವುದೇ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಸರಿಯಾದ ದಾರಿ. ಹರೇ ಕೃಷ್ಣ ಮಾತಾಜಿ. ಸಾರಿ ಒಂದ್ ಸ್ವಲ್ಪ ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ 7ನೇ ಅಧ್ಯಾಯದ ದೊಡ್ಡ ಪರ್ಪೋರ್ಟ್ ಇದೆ. ಇದರ 6ನೇ ಅಧ್ಯಾಯದಲ್ಲಿ ನಾವು ಅಷ್ಟಾಂಗದ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಕಡೆಯದಾಗಿ ಭಗವಂತ 47ನೇ ಶ್ಲೋಕದಲ್ಲಿ ಏನು ಹೇಳಿದ್ರು, ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಟಾಪ್ ಮೋಸ್ಟ್ ಅಂತ ಹೇಳಿದರೆ ಭಕ್ತಿ ಯೋಗ ಅಂತ ಹೇಳಿದರು. ಯಾರು ಯಾವಾಗಲೂ ನನ್ನ ಬಗ್ಗೆ ಯೋಚಿಸ್ತಾರೋ, ಯಾರು ಯಾವಾಗಲೂ ಸದಾ ನನ್ನಲ್ಲಿ ಶ್ರದ್ಧೆಯನ್ನು ಇಡ್ತಾರೋ, ಯಾರು ಯಾವಾಗಲೂ ನನ್ನನ್ನು ಸೇವಿಸ್ತಾರೋ ಅದು ಎಲ್ಲದಕ್ಕಿಂತ ಉತ್ತಮ, ಹಾಗೂ ನನಗೆ ಅವನು ಅತ್ಯಂತ ಪ್ರಿಯನಾದಂತಹ ಯೋಗಿ ಅಂತ ಭಗವಂತ ಹೇಳಿದರು 6ನೇ ಅಧ್ಯಾಯದ ಕಡೆಯ ಶ್ಲೋಕ 47ನೇ ಶ್ಲೋಕದಲ್ಲಿ ಅಲ್ವಾ. ಇಲ್ಲಿ ಹೇಳ್ತಾರೆ ಯಾರು ಎಲ್ಲದಕ್ಕಿಂತ ನನ್ನಲ್ಲಿ ಜಾಸ್ತಿ ಭಕ್ತಿಯನ್ನು ಶ್ರದ್ಧೆಯಿಂದ ಮಾಡ್ತಾರೆ ಅಂತ. ಆದರೆ ಆ ಶ್ರದ್ಧೆ ಹೇಗೆ ಬರುತ್ತೆ ಅದನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡಿದರೆ ಅಲ್ಲಿ ಕೂಡ ಭಗವಂತ 47ನೇ ಶ್ಲೋಕದಲ್ಲಿ ಭಗವಂತನೇ ಹೇಳಿದ್ದು ಅಲ್ವಾ. ಇಲ್ಲಿ ಕೂಡ ಭಗವಂತನೇ ತಾನಾಗಿ ಹೇಳ್ತಾ ಇದ್ದಾರೆ. ಅರ್ಜುನ ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡೋದಲ್ಲ, ಇಲ್ಲಿ ತಾನೇ ಅವ್ರಿಗಷ್ಟು ಪಾಪ ಹೇಳಬೇಕು, ನಮಗೆಲ್ಲನೂ ನಮ್ಮನ್ನು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಬರಬೇಕು ಅಂತ ಅವ್ರಿಗೆ ಅಷ್ಟೊಂದು ಇದು ಆತುರ. ಹಾಗಾಗಿ ತಾನೇನೆ ಇಲ್ಲಿ ಅವರೇನೆ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೊ ಆ ಶ್ರದ್ಧೆಯನ್ನು ಹೇಗೆ ಬೆಳೆಸ್ಕೊಳ್ಬೋದು, ಆ ನಂಬಿಕೆ ಹೇಗೆ ಬರುತ್ತೆ ಅದನ್ನು ಇಲ್ಲಿ ವಿವರಿಸಲಾಗುತ್ತೆ. ಸೊ ಫಸ್ಟ್ 6 ಅಧ್ಯಾಯಗಳು ಬಂದು ಕರ್ಮಯೋಗದ ಬಗ್ಗೆ ಹೇಳ್ತವೆ ಅಲ್ವಾ. ನೆಕ್ಸ್ಟ್ 6 ಅಧ್ಯಾಯಗಳು ಭಕ್ತಿಯೋಗದ ಬಗ್ಗೆ ಹೇಳ್ತವೆ. ಹಾಗಾಗಿ ಇದರಲ್ಲಿ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಭಕ್ತಿಯನ್ನು ಹೇಗೆ ಮಾಡೋದು, ಆ ಶ್ರದ್ಧೆಯನ್ನು ಹೇಗೆ ಬೆಳೆಸ್ಕೊಳ್ಬೋದು ಅದೆಲ್ಲದರ ವಿವರಣೆ ಕೂಡ ಈ ಅಧ್ಯಾಯದಲ್ಲಿ ಇದೆ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಯಾಕಂದರೆ ಇದು ಪರ್ಪೋರ್ಟ್ ತುಂಬ ದೊಡ್ಡದಿದೆ. ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ, ಶೀಲಾ ಪ್ರಭುಪಾದ ಕಿ ಜೈ, ಶೀಲಾ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಕ್ಕಂಥ ಭಕ್ತ ವೃಂದ ಕಿ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಎಲ್ಲರಿಗೂ ಅನಂತ ಧನ್ಯವಾದಗಳು. 3 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲರ ಆಧ್ಯಾತ್ಮಿಕ ಉನ್ನತಿಗಾಗಿ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ಹರೇ, ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿಯ ಹೆಲ್ತಿಗಾಗಿ ಹರೇ ಕೃಷ್ಣ. ಮಾತಾಜಿಯ ಹೆಲ್ತಿಗಾಗಿ ಅವರು ಬೇಗ ರಿಕವರ್ ಆಗಲಿ ಅಂತ ಹೇಳಿ 3 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ರಾಮ 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 ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ಹರೇ ರಾಮ ಹರೇ ರಾಮ 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 ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ಹರೇ ರಾಮ 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 ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದಗಳು. ಪ್ರಣಾಮಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೆಕಾರ್ಡ್ ಸ್ಟಾಪ್ ಮಾಡಬೇಕಲ್ಲ ಮಾತಾಜಿ, ಎಲ್ಲಿದೆ ಇದು ಗೊತ್ತಾ ಮಾತಾಜಿ? ಸ್ಟಾಪ್ ನೋಡಿ ಮಾತಾಜಿ. 1 ನಿಮಿಷ.